ಹಾಯ್ ಗೈಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ ಥರ್ಡ್ ಚಾಪ್ಟರ್ ಆದಂತಹ ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಸಿ ಗೈಸ್, ನಾನು ಸೀರೀಸ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಈಗಾಗಲೇ ಫಸ್ಟ್ ಚಾಪ್ಟರ್ ನ ಕವರ್ ಮಾಡಿದೀನಿ, ಹಾಗೆ ಸೆಕೆಂಡ್ ಚಾಪ್ಟರ್ ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬಂದು ನೆಕ್ಸ್ಟ್ ಈ ವಿಡಿಯೋಗೆ ಜಂಪ್ ಆಗಿ. ಗೈಸ್, ನಿಮ್ಮ ಫಸ್ಟ್ ಚಾಪ್ಟರ್ ಯಾವ್ದಿತ್ತು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿದ್ದಾಗಿತ್ತು. ಸೆಕೆಂಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಗೆ ಸಂಬಂಧಪಟ್ಟಿದ್ದಾಗಿದ್ದು. ಈಗ ಓದ್ತಾ ಇರತಕ್ಕಂತಹದ್ದು ಥರ್ಡ್ ಚಾಪ್ಟರ್ ಆಗಿದೆ. ಈ ಥರ್ಡ್ ಚಾಪ್ಟರ್ ಅಲ್ಲಿ ನೀವು ಏನನ್ನ ಫೋಕಸ್ ಮಾಡ್ತೀರಾ ಅಂತಂದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿದ್ನ ಫೋಕಸ್ ಮಾಡ್ತಾ ಹೋಗ್ತೀರಾ. ನೀವು ಚಾಪ್ಟರ್ ಗೆ ಜಂಪ್ ಆಗೋಕ್ಕಿಂತ ಮುಂಚೆ ಈ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ, ಮತ್ತೆ ಎಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಆಮೇಲೆ ಕ್ಲಾಸಿಗೆ ಜಂಪ್ ಆಗೋಣ. ಯಾಕಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಸಿಗುತ್ತೆ ಎಷ್ಟು ಮಾರ್ಕ್ಸ್ ಗೆ ಎಕ್ಸಾಮ್ ಗೆ ಅಪಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಏನಾದ್ರು ಐಡಿಯಾ ಇದೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅಂತ ಅಂದ್ಬಿಟ್ಟು? ನಿಮ್ಗೆ ಅಫ್ಕೋರ್ಸ್ ಈಗಾಗಲೇ ಗೊತ್ತಿರುತ್ತೆ, ಯಾವುದೇ ಒಂದು ಕ್ವಶನ್ ಪೇಪರ್ ಅಲ್ಲಿ 4 ಪಾರ್ಟ್ಗಳಿದೆ ಅಂತ ಅಂದ್ಬಿಟ್ಟು, ಪಾರ್ಟ್ A, B, C, D ಅಂತ ಅಂದ್ಬಿಟ್ಟು. ಸೊ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇಂದ ಎಷ್ಟು ಕೇಳ್ತಾರೆ, ಯಾವ ಪಾರ್ಟ್ ಅಲ್ಲಿ ಹೇಗ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಹಾಗಾದ್ರೆ ಫಸ್ಟ್ ಬರ್ತಕ್ಕಂತಹದ್ದು ಯಾವುದು? ಪಾರ್ಟ್ ಎ. ಪಾರ್ಟ್ ಎ ತಾನೇ ನಿಮಗೆ ಬರ್ತಕ್ಕಂತಹದ್ದು. ಪಾರ್ಟ್ ಎ ಅಲ್ಲಿ ನಿಮ್ಗೆ ಕೇಳ್ತಕ್ಕಂತಹ ಕ್ವಶನ್ ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 1 ಮಾರ್ಕ್ಸ್ ಇಂದಾಗಿರುತ್ತೆ. ಇಲ್ಲಿ ಒಂದು ಕ್ವಶನ್ ನ ಕೇಳ್ತಾರೆ, ಸೊ ನಿಮ್ಗೆ 1 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತ ಕ್ವಶನ್ಸ್ ಗಳು ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 2 ಮಾರ್ಕ್ಸ್ ಇಂದಾಗಿರುತ್ತೆ. ಒಂದು ಕ್ವಶನ್ ನ ಅಟೆಂಡ್ ಮಾಡೋದ್ರಿಂದ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಆದ್ರೆ ನಿಮ್ಗೆ ಈ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಇನ್ ಕ್ವಶನ್ಸ್ ಗಳು ಯಾವ್ದು ಕೇಳಲ್ಲ. ಹಾಗಾಗಿ ಪಾರ್ಟ್ ಬಿ ಅಲ್ಲಿ ಯಾವುದೇ ಕ್ವಶನ್ ಬರಲ್ಲ, ಮಾರ್ಕ್ಸ್ ಆಗೋದಿಲ್ಲ. ಪಾರ್ಟ್ ಸಿ ಅಲ್ಲಿ ಬರ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಥಿಯರಿ ಆಗಿರುತ್ತೆ? ಇಲ್ಲಿ ಕೇಳ್ತಕ್ಕಂತಹದ್ದು 4 ಮಾರ್ಕ್ಸಿನ ಕ್ವಶನ್ಸ್ ಗಳಾಗಿರುತ್ತೆ. ಒಂದು ಕ್ವಶನ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸ್ಕೋರ್ ಆಗ್ತಾ ಹೋಗುತ್ತೆ. ಇಲ್ಲಿ ಆ ತರದ್ದು 4 ಮಾರ್ಕ್ಸ್ ಎಷ್ಟು ಕ್ವಶನ್ ಕೇಳ್ತಾರೆ? 2 ಕ್ವಶನ್ ನ ಕೇಳ್ತಾರೆ. ಸೊ 2 ಕ್ವಶನ್ ನ ನೀವು ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ಅಂದ್ರೆ 8 ಮಾರ್ಕ್ಸ್ ಬರುತ್ತೆ. 2 ಕ್ವಶನ್ ಅಟೆಂಡ್ ಮಾಡಿದ್ರೆ 8 ಮಾರ್ಕ್ಸ್ ಸ್ಕೋರ್ ಆಯ್ತು. ಪಾರ್ಟ್ ಡಿ ಅಲ್ಲಿ ನಿಮ್ಗೆ 8 ಮಾರ್ಕ್ಸ್ ಇನ್ ಕ್ವಶನ್ ಆದ್ರೆ ಯಾವ್ದು ಕೇಳುದಿಲ್ಲ, ಹಾಗಾಗಿ ಏನು ಸ್ಕೋರ್ ಆಗೋದಿಲ್ಲ. ನಿಮ್ಗೆ ಟೋಟಲ್ ಈ ಚಾಪ್ಟರ್ ಇಂದ 3 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಟೋಟಲ್ 9 ಮಾರ್ಕ್ಸ್ ಗೆ ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಕಾನ್ಸೆಪ್ಟ್ ಗಳನ್ನ ತುಂಬಾ ಈಸಿ ಆಗಿದೆ, ಒಂದೊಂದಾಗಿ ಹೇಳ್ಕೊಡ್ತಾ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಡಿಫಿಕಲ್ಟಿ ಅಂತ ಅನ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಕೇಳ್ಬೇಕಾದ್ರೆ ಒಂದು ನೋಟ್ ನ ಇಟ್ಕೊಂಡು ಯಾವಾಗ್ಲೂ ನೋಟ್ ಮಾಡ್ಕೊಳ್ತಾ ಇರಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾನೆ ಇರ್ತೀನಿ. ಸೊ ಈಗ್ಲೂ ಅಷ್ಟೇ ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. ಒಂದ್ಸಲ ಕ್ಲಾಸ್ ಮುಗಿದ್ಮೇಲೆ ಅದನ್ನ ರಿವೈಸ್ ಮಾಡ್ಬಿಟ್ರೆ ಎಲ್ಲ ಮೈಂಡಿಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ನೋಟ್ಸ್ ನ ಇಟ್ಕೊಂಡು ಅದನ್ನ ಬರ್ಕೊಳ್ತಾ ಹೋಗಿ. ಹಾಗಾದ್ರೆ ಕ್ಲಾಸಿಗೆ ಜಂಪ್ ಆಗೋಣ. ಇವತ್ತಿನ ಚಾಪ್ಟರ್ಗೆ ಬಿಸ್ನೆಸ್ ಎನ್ವೈರನ್ಮೆಂಟ್. ಬಿಸ್ನೆಸ್ ಅಂತಂದ್ರೇನು? ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಎನ್ವೈರನ್ಮೆಂಟ್ ಅಂತಂದ್ರೆ ಏನು? ಪರಿಸರ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪರಿಸರಗಳನ್ನ ಅರ್ಥ ಮಾಡ್ಕೊಳ್ಳದೆ ಈ ಚಾಪ್ಟರ್ ಆಗಿದೆ ಅಂತ ಅನ್ನೋದು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ಒಂದು ಬಿಸ್ನೆಸ್ ಯಾವ್ಯಾವ ಪರಿಸರದಲ್ಲಿ ಯಾವ್ಯಾವ ಸೆಗ್ಮೆಂಟ್ ಗಳ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ, ಅದ್ರದ್ದು ಮೂವ್ಮೆಂಟ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಮೀನಿಂಗ್ ಏನು ಅಂತ ಅನ್ನೋದನ್ನ ಫಸ್ಟ್ ನೋಡೋಣ. ಓಕೆನಾ? ಬಿಸ್ನೆಸ್ ಎನ್ವೈರನ್ಮೆಂಟ್. The term business environment means the sum total of all individual, institution and other forces that are outside the control of business enterprises but that may affect its performance. ಏನ್ ಹೇಳ್ತಾ ಇದಾರೆ? ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಇಲ್ಲಿ ನೋಡಿ, ಬಿಸ್ನೆಸ್ ಎನ್ವೈರನ್ಮೆಂಟ್ ಟರ್ಮ್ ಟೋಟಲ್ ಆಫ್ ಆಲ್ ಇಂಡಿವಿಜುವಲ್, ಇನ್ಸ್ಟಿಟ್ಯೂಷನ್ ಅಂಡ್ ಅದರ್ ಫೋರ್ಸಸ್. ಇಂಡಿವಿಜುವಲ್ ಆಗಿರ್ಬೋದು. ಇಂಡಿವಿಜುವಲ್ ಅಂತಂದ್ರೆ ಖಾಸಗಿ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಇದರಲ್ಲಿ ನಮ್ಗೆ? ಇಂಡಿವಿಜುವಲ್ ಅಂತಂದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ಕಡೆ ಇಲ್ಲಿ ಸ್ಮಾಲ್ ಆಗಿ ಬರ್ದಿರ್ತೀನಿ, ಬರ್ಕೊಳ್ಳಿ. ಇಂಡಿವಿಜುವಲ್ ಅಂತಂದ್ರೆ ಯಾರು ಬರ್ತಾರೆ ಗೊತ್ತಾ? ಕನ್ಸ್ಯೂಮರ್ಸ್ ಬರ್ತಾರೆ, ಹಾಗೆ ಕಾಂಪಿಟೇಟರ್ಸ್ ಬರ್ತಾರೆ. ಕನ್ಸ್ಯೂಮರ್ಸ್, ಕಾಂಪಿಟೇಟರ್ಸ್ ಬರ್ತಾರೆ.
ಓಕೆನಾ. ಅದಾದ್ಮೇಲೆ ಇದು ಇಂಡಿವಿಜುವಲ್ಸ್ ಆಯ್ತು. ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಯಾವ್ದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, GST ಆಗಿರ್ಬೋದು, ಅಥವಾ ನಿಮ್ಗೆ ಇನ್ನೇನ್ ಬರುತ್ತೆ ಟೋಟಲಿ ಏನೇನ್ ನಡೆಯುತ್ತೆ ಆ ತರದಾಗಿರ್ಬೋದು. ಸೊ ಇವೆಲ್ಲ ಅದಾದ್ಮೇಲೆ ಮೀಡಿಯಾ ಆಗಿರ್ಬೋದು, ಇವೆಲ್ಲ ಯಾವ್ದಕ್ ಬರುತ್ತೆ ನಿಮ್ಗೆ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಅದರ್ ಫೋರ್ಸಸ್ ಅಂತಂದ್ರೆ ಎಕನಾಮಿಕಲ್, ಪೊಲಿಟಿಕಲ್, ಸೋಷಿಯಲ್, ಈ ಫ್ಯಾಕ್ಟರ್ ಗಳೆಲ್ಲ ಬರುತ್ತೆ. ಸೊ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಬೇರೆ ಎಕ್ಸ್ಟರ್ನಲ್ ಹೊರಗಡೆ ಇರ್ತಕ್ಕಂತಹ ಇಂಡಿವಿಜುವಲ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದರ್ ಫ್ಯಾಕ್ಟರ್ಸ್ ಏನೇನಿದೆಯಲ್ಲ ಅದ್ರ ಮೇಲೆ ಅದು ಆ ಫೋರ್ಸ್ ಗಳ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಅದು ಎಲ್ಲ ಬಿಸ್ನೆಸ್ ಕಂಟ್ರೋಲ್ ನ ಹೊರಗೆ ಇರ್ತಕ್ಕಂತಹದ್ದು. ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತಂದ್ರೆ ಈಗ ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತಂದ್ರೆ ಬಿಸ್ನೆಸ್ ಒಳಗೆ ನಡೀತಕ್ಕಂತಹ ಒಳಗಿನ ಎನ್ವೈರನ್ಮೆಂಟ್ ನ ಆಂತರಿಕ ಪರಿಸರ ಅಂತ ಕರೀತಾರೆ. ಇದು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಏನದು ಬಾಹ್ಯ ಪರಿಸರ, ಬಿಸ್ನೆಸ್ ನ ಹೊರಗೆ ಸಂಬಂಧಪಟ್ಟಿದ್ದ ಅಂತಹದ್ದು. ಹೊರಗೆ ಯಾರ್ಯಾರು ಸಂಬಂಧಪಟ್ಟಿರ್ತಾರೆ, ಒಂದು ಕನ್ಸ್ಯೂಮರ್ಸ್ ಇರ್ತಾರೆ, ಅದಾದ್ಮೇಲೆ ಕಾಂಪಿಟೇಟರ್ಸ್ ಇರ್ತಾರೆ, ಅದಾದ್ಮೇಲೆ ಗೌರ್ಮೆಂಟ್ ಏಜೆನ್ಸಿಗಳು ಇರುತ್ತೆ, ಹಾಗೆ ಇನ್ನು ಮೀಡಿಯಾ ಇರುತ್ತೆ, ಅದಾದ್ಮೇಲೆ ಕೋರ್ಟ್ ಇರುತ್ತೆ. ಈ ತರ ಅದಾದ್ಮೇಲೆ ಇನ್ನೂ ಒಂದ್ ಏನಂತಂದ್ರೆ ಅದರ್ ಪೊಲಿಟಿಕಲ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಬಿಸ್ನೆಸ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರ್ತಕ್ಕಂತಹ ಸಿಚುವೇಶನ್ ಅಲ್ಲಿ ವರ್ಕ್ ಮಾಡೋ ಅಂತಹದನ್ನೇ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇನ್ನೊಂದ್ಸಲ ಫೈನಲ್ ಆಗಿ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ದ ಟರ್ಮ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಮೀನ್ಸ್ ದಟ್ some total of all individual, institution and other forces that are outside the control of business. outside ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು, ಬಿಸ್ನೆಸ್ ಒಳಗಿಂದ ಕಂಟ್ರೋಲ್ ಮಾಡ್ಬೋದು, ಔಟ್ಸೈಡ್ ಯಾವ್ದಿರುತ್ತೆ ಅದನ್ನ ಕಂಟ್ರೋಲ್ ಮಾಡಕ್ಕಾಗತ್ತಾ, ಕಂಟ್ರೋಲ್ ಮಾಡಕ್ ಆಗಲ್ಲ. ಅಂತಹ ಔಟ್ಸೈಡ್ ಇರ್ತಕ್ಕಂತಹ ಫ್ಯಾಕ್ಟರ್ಸ್ ಗಳು ಏನಿದೆಯಲ್ಲ, ಫೋರ್ಸ್ ಗಳಿದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ನೋಡ್ಕೊಂಡು ಬಿಸ್ನೆಸ್ ಎಂಟರ್ಪ್ರೈಸಸ್ ಬಟ್ ದಟ್ ಮೇ ಎಫೆಕ್ಟ್ ಇಟ್ಸ್ ಪರ್ಫಾರ್ಮೆನ್ಸ್. ಅದ್ ಏನ್ ಮಾಡುತ್ತೆ, ಎಕ್ಸ್ಟರ್ನಲ್ ಫೋರ್ಸ್ ಬಿಸ್ನೆಸ್ ರನ್ ಆಗಕ್ಕೆ ಸ್ಮೂತ್ ಆಗಿ ಹೋಗ್ತಾ ಇದ್ರೆ ಅದಕ್ಕೆ ಅಡಚಣೆಗಳನ್ನ ಉಂಟು ಮಾಡುತ್ತೆ. ಕರೆಕ್ಟಾ, ಪರ್ಫಾರ್ಮೆನ್ಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ಎನ್ವೈರನ್ಮೆಂಟ್ ಇದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಹೊರಗಿನ ಬಿಸ್ನೆಸ್ ನ ಹೊರಗೆ ಇರ್ತಕ್ಕಂತಹ ಏನೇನ್ ಇದೆಯಲ್ಲ ಇಂಡಿವಿಜುವಲ್, ಇನ್ಸ್ಟಿಟ್ಯೂಷನ್ ಮತ್ತೆ ಅದರ್ ಫೋರ್ಸಸ್ ಮೇಲೆ ಮಾಡ್ತಕ್ಕಂತಹದ್ದನ್ನ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಕೊಂತೀನಿ. ಸೊ ಈಗ ಹಾಗಾದ್ರೆ ಅದ್ರದ್ದು ಫೀಚರ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಫೀಚರ್ಗಳು, ಗುಣಲಕ್ಷಣಗಳು ಏನೇನು, ಗುಣಲಕ್ಷಣಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಟೋಟಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್, ಬಿಸ್ನೆಸ್ ಯಾವಾಗ್ಲೂ ಎಕ್ಸ್ಟರ್ನಲ್ ಫೋರ್ಸ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಎಕ್ಸ್ಟರ್ನಲ್ ಹಾಗೆ ಹೇಳಿದೀವಿ, ಔಟ್ ಸೈಡ್. ಎಕ್ಸ್ಟರ್ನಲ್ ಅಂತಂದ್ರೆ ಬಾಹ್ಯ. ಇಲ್ಲಿ ನೋಡಿ, ಇಲ್ಲಿ ಔಟ್ ಸೈಡ್ ಅಂತಂದ್ರು ಬಾಹ್ಯವೇ ಆಗಿತ್ತು, ಹಾಗೆ ಎಕ್ಸ್ಟರ್ನಲ್ ಅಂತಂದ್ರು ಬಾಹ್ಯವೇ ಆಗಿತ್ತು. ಬಿಸ್ನೆಸ್ ಯಾವಾಗ್ಲೂ ಎಕ್ಸ್ಟರ್ನಲ್ ಫೋರ್ಸ್ ಗಳಿದೆಯಲ್ಲ, ಎಕನಾಮಿಕ್, ಪೊಲಿಟಿಕಲ್, ಸೋಷಿಯಲ್, ಇದು ಪ್ರತಿಯೊಂದು ಎಕನಾಮಿಕ್ ಗೆ ಸಂಬಂಧಪಟ್ಟಂಗೆ ಎನ್ವೈರನ್ಮೆಂಟ್, ಸೋಷಿಯಲ್ ಗೆ ಸಂಬಂಧಪಟ್ಟಿಗೆ ಎನ್ವೈರನ್ಮೆಂಟ್, ಎಲ್ಲವನ್ನ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ. ಇದಕ್ ಮೇನ್ ಆಗಿ ಎಷ್ಟು ಹೇಳ್ಬೇಕು ಅದನ್ನ ಹೇಳ್ತಾ ಇದೀನಿ. ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಅಂತಂದ್ರೆ ಒಂದು ಬಿಸ್ನೆಸ್ ಎಕನಾಮಿಕಲ್, ಪೊಲಿಟಿಕಲ್, ಸೋಷಿಯಲ್, ಜಿಯೋಗ್ರಾಫಿಕಲ್, ಇಷ್ಟು ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಏನಿದೆಯಲ್ಲ ಆ ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹದ್ದು. ಟೋಟಲಿ ಅದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹದ್ದು ಅಂತ ಫಸ್ಟ್ ಪಾಯಿಂಟ್ ಹೇಳ್ತಾ ಇದಾರೆ. ಹಾಗಾದ್ರೆ ಸೆಕೆಂಡ್ ಒನ್ ಹೇಳ್ತಾ ಇದ್ರೆ, ಫಸ್ಟ್ ಏನಾಯ್ತು, ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್, ಅದು ಎಕ್ಸ್ಟರ್ನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಏನು, ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್. ಏನು ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್ ಅಂತಂದ್ರೆ, ಈಗ ನೋಡಿ ಇಲ್ಲಿ ಯಾವ್ದೋ ಒಂದು ಟೆಕ್ನಾಲಜಿ ಅಪ್ಡೇಟ್ ಆಯ್ತು ಅಂತ ಅನ್ಕೊಳ್ಳಿ. ಈಗ ಐಫೋನ್, ಕರೆಕ್ಟ್, ಒಂದು ಎಕ್ಸಾಂಪಲ್ ಕೊಡ್ತಾ ಹೇಳ್ತೀನಿ ನೋಡಿ. ಇಲ್ಲಿ ಐಫೋನ್ ಇದೆ, ಐಫೋನ್ ಪ್ರತಿ ವರ್ಷನೂ ಒಂದೊಂದು ಸೀರೀಸ್ ನ ಬಿಡ್ತಾ ಹೋಗ್ತಾ ಇದಾರೆ. 15 ಗ್ರ್ಯಾಂಡ್ ಬಂತು, ಪ್ರೈಮ್ ಬಂತು, ಗ್ರ್ಯಾಂಡ್ ಪ್ರೈಮ್, ಈ ತರ ಬೇರೆ ಬೇರೆ ವರ್ಷನ್ ಗಳು ನಿಮ್ಗೆ ಪ್ರತಿ ವರ್ಷನೂ ಅಪ್ಡೇಟ್ ಆಗ್ತಾ ಬರುತ್ತೆ, ಒಂದಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆ ಏನಂತಂದ್ರೆ ಈ ಬಿಸ್ನೆಸ್ ಅಂತ ಅನ್ನೋದು ಸ್ಪೆಸಿಫಿಕ್ ಆಗಿ ಮತ್ತೆ ಜನರಲ್ ಆಗಿ ಬೇರೆ ಬೇರೆ ಫೋರ್ಸ್ ಗಳ ಮೇಲೆ ಅದು ವರ್ಕ್ ಮಾಡ್ಬೇಕಾಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಐಫೋನ್ ಎಕ್ಸಾಂಪಲ್ ಕೊಟ್ಟಲ್ಲ, ಆ ತರ ಪ್ರತಿ ಸಲ ಫೀಚರ್ ಬಂತು ಅಂತಂದಾಗ ಅವ್ರು ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ ನ ಕೊಡ್ತಾ ಹೋಗ್ತಾರೆ, ಅಪ್ಡೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದಾರೆ. ಇಂಟರ್ ರಿಲೇಟೆಡ್ನೆಸ್ ಅಂತಂದ್ರೇನು, ಒಂದರಿಂದ ಇನ್ನೊಂದು ಸೆಗ್ಮೆಂಟ್ ಗೆ ಇಂಟರ್ಲಿಂಕ್ ಇರುತ್ತೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಏನ್ ಇಂಟರ್ಲಿಂಕ್ ಇರುತ್ತೆ ಅಂತ ಅನ್ನೋದು ಒಂದು ಎಕ್ಸಾಂಪಲ್ ಪ್ರಕಾರ ನೋಡ್ತಾ ಹೋಗೋಣ. ಸಿ ಗೈಸ್, ಈಗ
ಏನಾಗುತ್ತೆ, ಇವತ್ತು ಫಾಸ್ಟ್ ಮೂವಿಂಗ್ ಇದೆ. ಎಲ್ಲರೂ ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಅವ್ರ ಆಫೀಸ್ಗೆ ಹೋಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಡೈಲಿ ಅವ್ರದ್ದು ಜೀವನ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಕೆಡ್ಯೂಲ್ ಆಗ್ಬಿಟ್ಟಿದೆ, ತುಂಬಾ ಬಿಸಿ ಇದೆ. ಸೊ ಹಾಗಾಗಿ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ತಿದ್ದಾರೆ, ಫಾಸ್ಟ್ ಫುಡ್ ಗಳ ಮೇಲೆ ಜನ ಡಿಪೆಂಡ್ ಆಗ್ತಿದ್ದಾರೆ, ಹೋಟೆಲ್ ಮೇಲೆ ಜನ ಡಿಪೆಂಡ್ ಆಗ್ತಿದ್ದಾರೆ. ಸೊ ಈ ತರ ಆಗ್ತಿರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ, ಹೊರಗಡೆ ತಿಂದಿರೋದ್ರಿಂದ ಅಲ್ಲಿ ಟೇಸ್ಟಿ ಮಸಾಲೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ನ ಎಲ್ಲಾನು ಯೂಸ್ ಮಾಡಿ ಅಲ್ಲಿ ಆಹಾರ ತಯಾರಿಸೋದ್ರಿಂದ ಏನಾಗುತ್ತೆ, ಇವರು ಊಟನ ಮಾಡಿದಾಗ ಇವ್ರ ಬಾಡಿ ಮೇಲೆ ಅದು ಬಹಳಷ್ಟು ಚೇಂಜಸ್ ಗಳು, ಇಂಪ್ಯಾಕ್ಟ್ ಗಳು ಆಗ್ತಾ ಹೋಗುತ್ತೆ. ಅದರಲ್ಲಿ ಫ್ಯಾಟ್, ಕೊಲೆಸ್ಟ್ರಾಲ್ ಆಗಿರ್ಬೋದು ಜಾಸ್ತಿ ಆದಾಗ ಏನಾಗುತ್ತೆ, ಅವ್ರಿಗೆ ಕೊಲೆಸ್ಟ್ರಾಲ್ ಒಂದ್ಸಲ ಬಂತು ಅಂತಂತಂದ್ರೆ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಈಗ ಸಪೋಸ್ ಅಂತ ಟೈಮ್ ಅಲ್ಲಿ ಜನ ಏನು ಫ್ಯಾಟ್ ಫ್ರೀ ಇರ್ತಕ್ಕಂತಹ ಆಯಿಲ್ ನ ಅದ್ ಯೂಸ್ ಮಾಡಿದಾಗ ಫ್ಯಾಟ್ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಏನಾದ್ರೂ ಆ ಜನಕ್ಕೆ ಗೊತ್ತಾಯ್ತು ಅಂತಂದ್ರೆ ಜನ ಏನ್ ಮಾಡ್ತಾರೆ, ಫ್ಯಾಟ್ ಫ್ರೀ ಆಯಿಲ್ ಯಾವ್ದಿದೆ ಅದನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತಾರೆ. ಹಾಗಾಗಿ ಬಿಸ್ನೆಸ್ ಅಂತ ಅನ್ನೋದು, ಎನ್ವೈರನ್ಮೆಂಟ್ ಅಂತ ಅನ್ನೋದು ಎಕ್ಸ್ಟರ್ನಲ್ ಫೋರ್ಸ್ ಗಳ ಮೇಲೆ ಇಂಟರ್ ರಿಲೇಟೆಡ್, ಒಂದು ಎಲಿಮೆಂಟ್ಗೂ ಒಂದ್ ಸೆಗ್ಮೆಂಟ್ ಇಂದ ಇನ್ನೊಂದ್ ಸೆಗ್ಮೆಂಟ್ಗೂ ಇಂಟರ್ ಲಿಂಕ್ ಇರ್ತಕ್ಕಂತಹದ್ದು, ಇಂಟರ್ ರಿಲೇಟೆಡ್ನೆಸ್, ಒಂದಕ್ಕೊಂದು ರಿಲೇಟೆಡ್ನೆಸ್ ಇರ್ತಕ್ಕಂತಹದ್ದು, ಸಂಬಂಧ ಇರ್ತಕ್ಕಂತಹದ್ದು, ಪರಸ್ಪರ ಸಂಬಂಧ ಬರ್ಕೊಳ್ಳಿ, ಪರಸ್ಪರ ಸಂಬಂಧ ಇರ್ತಕ್ಕಂತಹದ್ದು ಅಂತದ್ದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಡೈನಾಮಿಕ್ ನೇಚರ್. ಏನು ಡೈನಾಮಿಕ್ ನೇಚರ್ ಅಂತಂದ್ರೆ, ಡೈನಾಮಿಕ್ ಅಂದ್ರೆ ಕ್ರಿಯಾತ್ಮಕ ಪರಿಸರದಿಂದ ಕೂಡಿರ್ತದೆ. ಏನ್ ಹೇಳ್ತಾ ಇದ್ದಾರೆ, ಈಗ ಕ್ರಿಯಾತ್ಮಕವಾಗಿರ್ತದೆ. ಕ್ರಿಯಾತ್ಮಕ ಅಂತಂತಂದ್ರೆ ಏನು, ಒಂದಷ್ಟು ಪ್ರೋಸೆಸ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಈಗ ನೋಡಿ, ನೀವ್ ಏನ್ ಮಾಡ್ತೀರಾ, ಒಂದೇ ತರನೇ ಹೋಟೆಲ್ ಅಲ್ಲೋ ಅಥವಾ ಏನೋ ಒಂದು ಪ್ರತಿ ಸಲ ಊಟ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ನೀವು ರೆಗ್ಯುಲರ್ ಆಗಿ ಯಾವ್ದನ್ನ ಟ್ರೈ ಮಾಡ್ತಾನೆ ಇರ್ತೀರಾ, ನಿಮ್ಗೆ ಟೇಸ್ಟ್ ಬೇರೆ ನೋಡ್ಬೇಕು ಅಂತ ಅನ್ಸುತ್ತೆ. ಅವಾಗ ಬೇರೆ ಹೋಟೆಲ್ಗೆ ಹೋಗ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮ ಟೇಸ್ಟ್ ಇನ್ನೊಂದ್ ಬೇರೆ ಕಡೆ ಹೋದಾಗ ಅದು ಇಷ್ಟ ಆಗ್ಬೋದು, ಕರೆಕ್ಟಾ? ಸೊ ಹಾಗೆ ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ಬೇರೆ ಕಡೆ ಇಷ್ಟ ಆಗ್ಬೋದು, ಅಥವಾ ನಿಮಗೆ ಯಾವ ತರ ಬೇಕು ಅದೇ ತರನೇ ಒಂದು ಹೋಟೆಲ್ಗೆ ಏನಾದ್ರು ಹೋಗ್ತಿರ್ತೀರಲ್ಲ, ಅಲ್ಲೇನೆ ನಿಮಗೆ ಯಾವ ತರ ಇಷ್ಟ ಆಗತ್ತೆ ಅಲ್ಲೇನೆ ಮಾಡ್ಕೊಡ್ಬೋದು. ಅಂದ್ರೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಕ್ರಿಯಾತ್ಮಕವಾಗಿರುವಂತಹದ್ದು. ಕ್ರಿಯೆ ಅಂತಂದ್ರೆ ಏನು, ಹೊಸ ಹೊಸ ಇನೋವೇಷನ್ ಏನೇನ್ ಬರ್ತಾ ಇರ್ತದೆ, ಹೊಸ ಟೆಕ್ನಿಕ್ ಗಳು ಏನೇನ್ ಬರ್ತಾ ಇರ್ತದೆ, ಹೊಸ ಮೆಥಡಾಲಜಿಗಳು ಏನೇನ್ ಬರ್ತಾ ಇರ್ತದೆ, ಕ್ರಿಯಾತ್ಮಕವಾಗಿ ಇನ್ನೋವೇಟಿವ್ ಆಗಿ ಹೊಸ ಹೊಸ ಐಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂತಹದ್ದಾಗಿರುತ್ತೆ. ಈಗ ನೋಡಿ, ಅಲ್ಲಿ ಹೋಟೆಲ್ ನಡೆಸಕ್ಕಂತ ಈಗ ಟೀ ಶಾಪ್ ನಡೆಸ್ತಾರೆ ಅಂತ ಅನ್ಕೊಳ್ಳಿ. ಟೀ ಶಾಪ್ ನಿಮ್ಗೆ 10 ರೂಪಾಯಿಗೂ ಸಿಗುತ್ತೆ, 5 ರೂಪಾಯಿಗೂ ಸಿಗುತ್ತೆ. ನೀವು ಕೆಫೆ ಕಾಫಿ ಡೇಲಿ ಹೋಗಿ ಕುಡಿತೀನಿ ಅಂತಂದ್ರೆ ಬೇರೆ ಬೇರೆ ತರದ ಕಾಫಿಗಳು ಬೇರೆ ಬೇರೆ ರೇಟಿಗೆ ಸಿಗ್ತಾ ಹೋಗುತ್ತೆ. ಹಾಗೆ ಇದು ಹೇಗೆ ಅಂತಂದ್ರೆ, ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಕ್ರಿಯಾತ್ಮಕವಾದಂತಹದ್ದು. ಜನ ಡಿಮ್ಯಾಂಡ್ ಯಾವ ತರ ಇರುತ್ತೆ ಅದಕ್ಕೆ ತಕ್ಕನಾಗಿ ಬಿಸ್ನೆಸ್ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಕ್ರಿಯಾತ್ಮಕವಾದಂತಹದ್ದು ಅಂತ ಹೇಳ್ತಾ ಇದಾರೆ. ಅನ್ಸರ್ಟನಿಟಿ ಅಂತಂದ್ರೆ ಏನು, ಅನಿಶ್ಚಿತತೆ. ಏನು ಅನಿಶ್ಚಿತತೆ ಅಂತಂದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್. ಈಗ ನೋಡಿ, ಯಾವ ಅನಿಶ್ಚಿತತೆ ಮೇಲೆ ವರ್ಕ್ ಮಾಡ್ಬೋದು, ಬಿಸ್ನೆಸ್ ಯಾರೋ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದ್ ಬಿಸ್ನೆಸ್ ಸೆಟಪ್ ನ ಮಾಡ್ಬಿಡ್ತಾರೆ. ಒಂದೇನಾಗ್ಬೋದು, ಜನನೇ ಬರ್ದೇ ಇರ್ಬೋದು. ಈಗ ಯಾರೇ ಆಗ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಮೇನ್ ಮೋಟೋ ಅಥವಾ ಇಂಟೆನ್ಷನ್ ಏನಾಗಿರುತ್ತೆ, ಪ್ರಾಫಿಟ್ ಮಾಡ್ಬೇಕು ಅಂತ ಇರುತ್ತೆ, ಅವ್ರು ಸರ್ವೈವ್ ಆಗ್ಬೇಕು ಅಂತ ಇರುತ್ತೆ, ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಇರುತ್ತೆ, ಪ್ರಾಫಿಟ್ ಮಾಡ್ಬೇಕು ಅಂತ ಇರುತ್ತೆ. ಈ ತರ ಬೇರೆ ಬೇರೆ ಎಲ್ಲ ಡೈನಮಾಗಳು ಇರ್ತವೆ. ಹಾಗೇನೆ ಮೋಟೋಗಳು ಪ್ರತಿ ವರ್ಷನೂ ಬೇರೆ ಬೇರೆ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ನೀವ್ ಅಷ್ಟೆಲ್ಲ ಎಫರ್ಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಕಸ್ಟಮರ್ಸೇ ಬರ್ಲಿಲ್ಲ ಅಂತಂದಾಗ ಏನಾಗುತ್ತೆ, ಲಾಸ್ ಆಗ್ಬಿಡುತ್ತೆ. ಆಯ್ತು, ಒಂದು ಪ್ರಕಾರ ನೋಡ್ದು ಅಂತ ಜನ ಬರ್ಲಿಲ್ಲ ಅಂತ ಅನ್ನೋದೊಂದು. ಆಗ ನೀವು ಬಿಸ್ನೆಸ್ ಓಪನ್ ಮಾಡಿದಾಗ ಮತ್ತೆ ಕೋವಿಡ್ ಟೈಮ್ ಬಂದ್ಬಿಟ್ರೆ ಅವಾಗ ಏನಾಗುತ್ತೆ, ಅದು ನಿಮ್ ಮೇಲೆ ಕೊಡ್ತಾ ಬೀಳುತ್ತೆ. ಅಥವಾ ಅವಾಗ ಏನಾದ್ರೂ ಮತ್ತೆ ಲಾಕ್ ಡೌನ್ ತರ ಆಗ್ಬಿಟ್ರೆ ಏನಾಗುತ್ತೆ, ಸೊ ಆ ತರ ಬೀಳಿಯುತ್ತೆ, ಪ್ರಾಬ್ಲಮ್ ಹೊಡಿಯುತ್ತೆ ನಿಮ್ ಬಿಸ್ನೆಸ್ಗೆ. ಸೊ ಇದು ಹೇಗೆ ಅಂತಂದ್ರೆ, ಬಿಸ್ನೆಸ್ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಸೊ ಅದು ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಂಗಿಲ್ಲ. ಇದು ಅನಿಶ್ಚಿತತೆಯಿಂದ ಬಿಸ್ನೆಸ್ ಎನ್ವೈರನ್ಮೆಂಟ್ ಕೂಡಿರಂತಹದ್ದು. ಡ್ರಾಟ್ಸ್ ಆಗ್ಬಿಡ್ಬೋದು, ಬರಗಾಲ ಬರ್ಬೋದು, ಅಥವಾ ಇರ್ವಿ ರೈನ್ ಬಂದು ಎಲ್ಲ ಕುಚ್ಕೊ ಹೋಗ್ಬಿಡ್ಬೋದು, ಅಥವಾ ಏನಂತಂದ್ರೆ ಆಗ್ಬಿಡ್ಬೋದು. ಸೊ ಏನ್ ಬೇಕಾದ್ರೂ ಆಗ್ಬೋದು. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನೋದು ಅನಿಶ್ಚಿತಿ ಅಂತದೆ ಕೂಡಿಂದ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು, ಕಂಪ್ಲೆಕ್ಸಿಟಿ ಅಂತಂದ್ರೆ ಏನು, ಕ್ಲಿಷ್ಟಕರವಾಗಿರ್ತದೆ. ಹೇಗೆ ಕ್ಲಿಷ್ಟಕರವಾಗಿರುತ್ತೆ? ಈಗ ನೋಡಿ, ಇಲ್ಲಿ ನೀವು ಒಂದು ಯಾವ್ದೋ ಬಿಸ್ನೆಸ್ ಅನ್ನ ನೋಡ್ತೀರಾ. ಈಗ ಯಾರೋ ಒಬ್ರು ಒಂದು
ಬಟ್ಟೆ ಶಾಪ್ ಅನ್ನು ಹಾಕಿರ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಒಂದು ಚೌಲ್ಟ್ರಿ ಕಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಒಂದು ಪೆಟ್ರೋಲ್ ಬಂಕ್ ಹಾಕಿರ್ತಾರೆ ಅಂತಾನೆ ಅನ್ಕೊಳ್ಳಿ, ಏನೇ ಹಾಕಿರ್ತಾರೆ, ಏನೋ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಅಂತ. ನಾವು ಹೊರಗಡೆಯಿಂದ ನೋಡಿದ ತಕ್ಷಣ ಏನಾಗುತ್ತೆ, ಇದೇನ್ ಬಿಡು ಆರಾಮ್ಸೆ ಮಾಡ್ಬೋದು ನೋಡ್ಲಿಕ್ಕೆ, ಅಥವಾ ಈಸಿಯಾಗಿ ಅದು ತುಂಬಾ ಸಿಂಪಲ್ ಅಂತ ಅನ್ನಿಸ್ಬೋದು. ಬಟ್ ಅದ್ರ ರಿಯಾಲಿಟಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಆ ಬಿಸ್ನೆಸ್ ಮಾಡಕ್ಕೆ ನಾವು ಯಾವಾಗ ಇಳಿತೀವಲ್ಲ ಅಲ್ಲಿ ಇರ್ತಕ್ಕಂತಹ ಚಾಲೆಂಜಸ್ಗಳು, ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಿಧಾನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿ ಹೇಳ್ತೀನಿ ನೋಡಿ. ಇದೆ ನಾವು ಪೆಟ್ರೋಲ್ ಬಂಕ್ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಬಿಡಪ್ಪ ಅದೇನು ಆರಾಮ್ಸೆ ನಡೆಸ್ಕೊ ಹೋಗ್ಬಿಡ್ಬೋದು, ಇಬ್ರು ಕೆಲ್ಸಕ್ಕೆ ಇಟ್ಕೊಬಿಟ್ರೆ ಆಗೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಒಂದು ಪ್ಲೇಸ್ ಬೇಕಾಗುತ್ತೆ, ಪ್ಲೇಸ್ ಆದ್ಮೇಲೆ ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಗಳು ಬೇಕಾಗುತ್ತೆ, ಮತ್ತೆ ಯಾವ ಏಜೆನ್ಸಿಯಿಂದ ನೀವು ಗ್ಯಾಸ್ ತರಿಸ್ತೀರಾ ಅಥವಾ ಪೆಟ್ರೋಲ್ ನ ತರಿಸ್ತೀರಾ ಅಂತ ಬೇಕಾಗುತ್ತೆ, ಅಲ್ಲಿ ವರ್ಕರ್ಸ್ ಗಳು ಬೇಕಾಗುತ್ತೆ, ಪೇಮೆಂಟ್ ಮಾಡ್ಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡೋರು ಬೇಕಾಗ್ತದೆ. ಸೊ ಬಹಳಷ್ಟು ಚಾಲೆಂಜಸ್ ಗಳು ನೋಡಿದ ತಕ್ಷಣ ತುಂಬಾ ಈಸಿ ಅನ್ಸುತ್ತೆ, ಆದ್ರೆ ಒಳಗಡೆ ಇಳಿದಾಗ ತುಂಬಾ ಚಾಲೆಂಜಸ್ ಗಳು ಇರುತ್ತೆ, ಕ್ಲಿಷ್ಟಕರವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರಿಲೇಟಿವಿಟಿ ಲಾಸ್ಟ್ ಪಾಯಿಂಟ್. ಏನ್ ರಿಲೇಟಿವಿಟಿ? ಸಾಪೇಕ್ಷೆ ಇರ್ತಕ್ಕಂತಹದ್ದು. ಇದನ್ನ ಸಾಪೇಕ್ಷತೆ ಅಂತ ಕರೀತಾರೆ ಕನ್ನಡದಲ್ಲಿ. ಏನ್ ರಿಲೇಟಿವಿಟಿ ಅಂತಂದ್ರೆ, ಗೈಸ್, ಒಂದು ಪ್ಲೇಸ್ ಅಲ್ಲಿ ಇರ್ತಕ್ಕಂತಹ ಡಿಮ್ಯಾಂಡ್ ಇನ್ನೊಂದು ಪ್ಲೇಸ್ ಅಲ್ಲಿ ಇಲ್ಲದೆ ಇರೋದನ್ನೇ ಏನು ರಿಲೇಟಿವಿಟಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವ ತರ ಅಂತ ಅಂದ್ಬಿಟ್ಟು ಹೇಳೋಣ. ಒಂದು ಈಗ ಐಸ್ ಕ್ರೀಮ್ಗಳನ್ನ ಜಾಸ್ತಿ ಯಾವ ಸೀಸನ್ ಅಲ್ಲಿ ಅದು ಖಾಲಿ ಆಗುತ್ತೆ, ಯಾವ ಟೈಮ್ ಅಲ್ಲಿ? ಸಮ್ಮರ್ ಅಲ್ಲಿ ತುಂಬಾ ಜನ ಐಸ್ ಕ್ರೀಮ್ ತಿನ್ನಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ, ಕನ್ಸ್ಯೂಮ್ ಜಾಸ್ತಿ ಮಾಡ್ತಾರೆ. ಹಾಗೇನೆ ಇನ್ನೂ ಒಂದ್ ಏನಂತ ಅಂತಂದ್ರೆ, ಜ್ಯೂಸ್ ಗಳು ಯಾವಾಗ ಜಾಸ್ತಿ ಖಾಲಿ ಆಗುತ್ತೆ? ಮಳೆಗಾಲದಲ್ಲಿ ಖಾಲಿ ಆಗುತ್ತಾ? ಖಂಡಿತ ಇಲ್ಲ. ಸಮ್ಮರ್ ಬಂತು ಅಂತಂದ್ರೆ ಜ್ಯೂಸಿನ ವ್ಯಾಪಾರ ಜಾಸ್ತಿ ನಡೆಯುತ್ತೆ. ಹಾಗೆ ಸೀಸನ್ ಟು ಸೀಸನ್ ಒಂದ್ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಇದು ಡಿಪೆಂಡ್ ಆಗ್ತಾ ಇರುತ್ತೆ, ಬೇರೆ ಬೇರೆ ತರನೇ ವರ್ಕ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇನ್ನೂ ಒಂದು ಎಕ್ಸಾಂಪಲ್ ಅಂತಂದ್ರೆ, ಈಗ ಇಂಡಿಯಾದಲ್ಲಿ ಮಹಿಳೆಯರು ಏನ್ ಮಾಡ್ತಾರೆ, ಸೀರೆನ ವೇರ್ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಸೀರೆನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಯೂನಿಟ್ ಗಳು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಸೊ ಇಲ್ಲಿ ವ್ಯಾಪಾರ ಆಗುತ್ತೆ, ಜನನು ಕೂಡ ತಗೊಳ್ತಾರೆ. ಹಾಗಾಗಿ ವ್ಯಾಪಾರ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಕೂಡ ರನ್ ಆಗ್ತಿದೆ. ಅದೇನೇ ಫಾರಿನ್ ಕಂಟ್ರೀಸ್ ಅಲ್ಲಿ ಏನಾದ್ರು ಸೀರೆ ಇಂಡಸ್ಟ್ರಿಗಳನ್ನ ಓಪನ್ ಮಾಡಿದ್ರೆ ರನ್ ಆಗುತ್ತಾ? ಖಂಡಿತ ರನ್ ಆಗಲ್ಲ. ಯಾಕಂತಂದ್ರೆ ಅಲ್ಲಿ ಜನರದು ಕಲ್ಚರ್ ಬೇರೆ ಇರುತ್ತೆ, ಟೇಸ್ಟ್ ಬೇರೆ ಇರುತ್ತೆ, ಪ್ರಿಫರೆನ್ಸ್ ಬೇರೆ ಇರುತ್ತೆ. ಹಾಗಾಗಿ ಇದು ಕಂಪ್ಲೀಟ್ ಆಗಿ ರಿಲೇಟಿವಿಟಿ ಏನಾಗ್ತಿದೆ, ಸಾಪೇಕ್ಷೆ. ಒಂದ್ ಕಡೆ ಇದ್ದಂತಹ ಡಿಮ್ಯಾಂಡ್ ಮತ್ತೊಂದ್ ಕಡೆ ಇಲ್ಲದೆ ಇರಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಷ್ಟು ಪಾಯಿಂಟ್ಸ್ ಗಳು ಬಿಸ್ನೆಸ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳಾಗಿದೆ. ಗುಣಲಕ್ಷಣ ಅಂತಂದ್ರೆ ಫೀಚರ್ ಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇದರ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಏನು, ಇದರ ಪ್ರಾಮುಖ್ಯತೆ ಏನು, ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಪ್ರಾಮುಖ್ಯತೆಗಳು ಏನು ಅಂತ ಅಂದ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಏನೇನಕ್ಕೆ ನಮಗೆ ಯೂಸ್ ಆಗುತ್ತೆ? ಬಹಳಷ್ಟು ಫ್ಯಾಕ್ಟರ್ಸ್ ಗಳಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇಟ್ ಎನೇಬಲ್ಸ್ ದ ಫರ್ಮ್ ಟು ಐಡೆಂಟಿಫೈ ದ ಆಪರ್ಚುನಿಟೀಸ್ ಅಂಡ್ ಗೆಟಿಂಗ್ ದ ಫಸ್ಟ್ ಮೂವ್ ಅಡ್ವಾಂಟೇಜ್. ಆಪರ್ಚುನಿಟೀಸ್ ಅಂತಂದ್ರೆ ಏನು? ಅವಕಾಶಗಳು. ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ, ಯಾವ ಬಿಸ್ನೆಸ್ ನ ಮಾಡಿದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಆಪರ್ಚುನಿಟಿ ಇದೆ. ಈಗ ನೋಡಿ, ಇಲ್ಲಿ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರು ಆ ತರದ್ದು ಯುನೀಕ್ ಆಗಿ ಬಿಸ್ನೆಸ್ ನ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ನಿಮ್ ಇಡೀ ಏರಿಯಾದಲ್ಲಿ ನೀವು ಯಾವ ಕಡೆ ಇದ್ದೀರಾ ಅಂತ ಅನ್ಕೊಳ್ತೀರಾ, ಅಲ್ಲಿ ಯಾವ್ದು ಒಂದು ಕೆಫೆ ಇಲ್ಲ ಅಂತ ಓಪನ್ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೋ ಒಂದು ಚಾಟ್ ಸೆಂಟರ್ ಇಲ್ಲ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೇ ರೀತಿಯಾದಂತಹ ಬಿಸ್ನೆಸ್ ಸೆಟಪ್ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ನಿಮ್ಗೆ ಅಡ್ವಾಂಟೇಜ್ ಏನಾಗುತ್ತೆ? ಒಂದ್ ಕಿರಾಣಿ ಅಂಗಡಿನೋ ಅಥವಾ ಯಾವ್ದಾದ್ರು ಒಂದು ಸಣ್ಣ ಅಂಗಡಿಗಳು ಇಲ್ಲ ಅಂತ ಅನ್ಕೊಳ್ಳಿ. ಅದ್ರ ಅಡ್ವಾಂಟೇಜ್ ಏನಾಗುತ್ತೆ? ಜನ ಯಾವ್ದೋ ಬೇರೆ ಕಡೆ ಹೋಗಿ ತಗೊಬರ್ಬೇಕಾಗತ್ತೆ. ಸೊ ಅಂತ ಟೈಮ್ ಅಲ್ಲಿ ನೀವೇನಾದ್ರೂ ಒಂದು ಅಂಗಡಿನ ನಡೆಸಿದಾಗ ಏನಾಗುತ್ತೆ? ಜನ ಬೇರೆ ಬೇರೆ ಕಡೆ ಹೋಗ್ತಿದ್ದವ್ರು ಅಲ್ಲಿಗೆ ಬಂದು ತಗೊಳ್ತಾರೆ, ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂದ ಎಲ್ಲಿ ಆಪರ್ಚುನಿಟಿಗಳಿದೆ, ಸೊ ಹಾಗಾಗಿ ಎಲ್ಲಿ ಆಪರ್ಚುನಿಟಿಗಳಿದೆ ಅದಾದ್ಮೇಲೆ ಎಲ್ಲಿ ಕಾಂಪಿಟೇಷನ್ ಇರೋದಿಲ್ಲ, ಫಸ್ಟ್ ಟೈಮ್ ನಾವೇನೆ ಅದನ್ನ ಟ್ರೈ ಮಾಡ್ಬೋದು ಅನ್ನೋದು ಒಂದು ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಇದು ಅವಕಾಶಗಳು ಎಲ್ಲೆಲ್ಲಿದೆ ಅದನ್ನ ತೋರಿಸ್ಕೊಡುತ್ತೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಿದ್ರೆ, ಇಟ್ ಹೆಲ್ಪ್ಸ್ ದ ಫರ್ಮ್ ಟು ಐಡೆಂಟಿಫೈ ಥ್ರೆಟ್ಸ್ ಅಂಡ್ ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್. ಥ್ರೆಟ್ಸ್ ಅಂತಂದ್ರೆ ಏನು? ಬೆದರಿಕೆಗಳು ಅಥವಾ ಹೆದರಿಕೆಗಳಾಗಿರ್ಬೋದು. ವಾರ್ನಿಂಗ್ಸ್ ಅಂತಂದ್ರೆ ಎಚ್ಚರಿಕೆ.
ಏನು ಎಚ್ಚರಿಕೆ ಅಂತಂದ್ರೆ, ಈಗ ಸಪೋಸ್ ನೀವು ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಫಸ್ಟ್ ಟೈಮ್ ಏನೇ ನಿಮ್ ಏರಿಯಾದಲ್ಲಿ ಯಾರು ನಡೆಸಿಲ್ಲ ಅಂತನ್ನ ಬಿಸ್ನೆಸ್ ನ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. ನಿಮ್ದು ಒಂದ್ ತಿಂಗಳು ಒಂದು ಫಸ್ಟ್ 1 ಮಂತ್ ಕಂಪ್ಲೀಟ್ ಆಯ್ತು, ಸೆಕೆಂಡ್ ಮಂತ್ ಕಂಪ್ಲೀಟ್ ಆಯ್ತು, ನಿಮ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಗೊತ್ತಾಗ್ತಾ ಇರ್ತದೆ. ಏನು ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆಯಾ ಅಥವಾ ಲಾಸ್ ಆಗ್ತಾ ಇದೆಯಾ, ನಮ್ಗೆ ಎಕ್ಸ್ಪೆನ್ಸಸ್ ಗಳು ತುಂಬಾ ಜಾಸ್ತಿ ಆಗ್ತಾ ಇದೆಯಾ ಅಂತ ಅನ್ಬಿಟ್ಟು ಏನಾಗುತ್ತೆ, ನಿಮ್ದು ಪ್ಲಾನ್ ಲಾಂಗ್ ಟರ್ಮ್ ಇರುತ್ತೆ. 10 ವರ್ಷ ಇದನ್ನೇ ನಾವ್ ಇರೋ ತನಕ ಇದೇ ಬಿಸ್ನೆಸ್ ನ ಮಾಡ್ಕೊ ಹೋಗ್ಬೇಕು ಅನ್ನೋದು ಒಂದು ಐಡಿಯಾ ಇರುತ್ತೆ. ಬಟ್ ಏನಾಗುತ್ತೆ, ಓವರ್ ಎ ಪೀರಿಯಡ್ 1 ತಿಂಗಳು ಲಾಸ್ ಆಯ್ತು, 2 ತಿಂಗಳು ಲಾಸ್ ಆಯ್ತು, 3 ತಿಂಗಳು ಲಾಸ್ ಆಯ್ತು ಅಂತಂದಾಗ ನೀವ್ ಏನ್ ಮಾಡ್ತೀರಾ, ಲಾಸ್ ಬೇರಿಂಗ್ ಕೆಪಾಸಿಟಿ ಎಷ್ಟ್ ದಿನದ ತನಕ ಇದೆ ಅಷ್ಟ್ ದಿನ ಮಾತ್ರ ಲಾಸ್ ಬೇರ್ ಮಾಡ್ತೀರಾ. ಅದಾದ್ಮೇಲೆ ಏನಾಗ್ಬಿಡುತ್ತೆ, ಇನ್ನ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ತೀರಾ. ನಿಮ್ಗೆ ಲಾಂಗ್ ಟರ್ಮ್ ವಿಷನ್ ಇರ್ಬೋದು, ಆದ್ರೆ ಏನ್ ಮಾಡ್ತೀರಾ, ನೀವು ಕ್ಲೋಸ್ ಮಾಡ್ಬಿಡ್ತೀರಾ. ಯಾಕೆ, ಇದರಿಂದ ನಮ್ಗೆ ಸರ್ವೈವಲ್ ಇಲ್ಲ, ಇಲ್ಲಿ ಈ ಬಿಸ್ನೆಸ್ ವರ್ಕ್ ಆಗಲ್ಲ, ಇಲ್ಲಿ ಜನ ಈ ಟೇಸ್ಟ್ ಅಥವಾ ಪ್ರಿಫರೆನ್ಸ್ ನ ಅವರು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಏನೋ, ನಾವ್ ಇಲ್ಲಿ ಈ ಬಿಸ್ನೆಸ್ ಮಾಡಿದ್ರೆ ವರ್ಕೌಟ್ ಆಗಂಗಿಲ್ಲ ಅಂತ ಅಂದ್ಬಿಟ್ಟು ಬೇಗ ಕ್ಲೋಸ್ ಮಾಡ್ತೀರಾ. ಅರ್ಲಿ ವಾರ್ನಿಂಗ್, ಏನೋ ನೀವು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಲಾಸ್ ಮಾಡಕ್ಕಾಗತ್ತಿಂತ ಇಷ್ಟು ಬೇಗನೆ ಲಾಸ್ ನ ರಿಕವರ್ ಮಾಡ್ಕೊಬಿಟ್ರೆ ಇನ್ನೂ ಜಾಸ್ತಿ ಆಗ್ತಕ್ಕಂತಹ ಲಾಸ್ ಕಮ್ಮಿ ಆಗುತ್ತೆ, ಬೇಗ ಎಚ್ಚರಿಕೆಯನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಹಾಗಾದ್ರೆ ಥರ್ಡ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಯಾವುದು ಅನ್ನೋದು ನೋಡೋಣ. ಇಟ್ ಹೆಲ್ಪಿಂಗ್ ಟ್ಯಾಪಿಂಗ್ ಯೂಸ್ಫುಲ್ ರಿಸೋರ್ಸಸ್. ಏನು ಯೂಸ್ಫುಲ್ ರಿಸೋರ್ಸಸ್ ಅಂತಂದ್ರೆ, ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ತುಂಬಾ ಫ್ಯಾಕ್ಟರ್ಸ್ ಗಳು ಮ್ಯಾಟರ್ ಆಗುತ್ತೆ. ಆರ್ಗನೈಸಿಂಗ್ ಅನ್ನೋ ಕಾನ್ಸೆಪ್ಟ್ ನಾವು ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಒಬ್ಬ ಮ್ಯಾನೇಜರ್ ಏನೋ ಒಂದು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಸುಮಾರು ಫ್ಯಾಕ್ಟರ್ಸ್ ಗಳಿಗೆ ಅವನು ಫೋಕಸ್ ಮಾಡ್ಬೇಕಾಗತ್ತೆ. ಒಂದೇನು ಫೋಕಸ್ ಮಾಡ್ಬೇಕಾಗತ್ತೆ, ಮೆಷಿನರಿಗಳು, ಮನಿ, ಮೊದಲು ದುಡ್ಡಿದೆಯಾ ಎಲ್ಲಾ ಆಕ್ಟಿವಿಟೀಸ್ ಗಳು ಮಾಡಕ್ಕೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾನೆ. ಅದಾದ್ಮೇಲೆ ಏನ್ ಬೇಕಾಗುತ್ತೆ, ಮನಿ ಆಯ್ತು, ಮನಿ ಇತ್ತು ಅಂತಂದ್ರೆ ಮಾತ್ರನೇ ವರ್ಕರ್ಸ್ ನ ತಗೊಬರಕ್ ಸಾಧ್ಯ. ಕರೆಕ್ಟಾ, ವರ್ಕರ್ಸ್ ಆಗಿರ್ಲಿ ಲೇಬರ್ಸ್ ಆಗಿರ್ಲಿ ಅವ್ರು ತಗೊಬರುತ್ತು. ಲೇಬರ್ ತಂದಿಟ್ಕೊಂಡ್ರೆ ಸಾಕಾಗತ್ತಾ, ಅವ್ರು ಕೆಲಸ ಮಾಡಕ್ಕೆ ಏನ್ ಬೇಕು, ಮಿಷನರಿ ಬೇಕಾಗುತ್ತೆ. ಮಿಷನರಿ ತಂದ್ರೆ ಸಾಕಾಗತ್ತಾ, ಆ ಮಿಷನರಿಲಿ ಕೆಲಸ ಮಾಡಕ್ಕೆ ಮೆಟೀರಿಯಲ್ ಗಳು ಬೇಕಾಗುತ್ತೆ, ಮೆಟೀರಿಯಲ್ ನ ತಗೊಬರ್ಬೇಕಾಗತ್ತೆ. ಸೊ ಇಲ್ಲಿ ಏನೇನ್ ಬೇಕಾಗುತ್ತೆ, ಆ ಇಂಡಸ್ಟ್ರಿಗೆ ಒಂದು ನೀರಿನ ವಾಟರ್ ಸಪ್ಲೈ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರ್ಬೋದು, ಎಲ್ಲ ಕೊಟ್ರೆ ತಾನೇ ಒಂದು ಬಿಸ್ನೆಸ್ ಕ್ಲೀನ್ ಆಗಿ ಸ್ಮೂತ್ ಆಗಿ ರನ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ, ಬಿಸ್ನೆಸ್ ಎನ್ವೈರನ್ಮೆಂಟ್ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಏನು ರಿಸೋರ್ಸ್ ಇರುತ್ತಲ್ಲ, ಬೇಕಾದಂತಹ ಯೂಸ್ಫುಲ್ ರಿಸೋರ್ಸ್ ನ ಒಂದ್ ಕಡೆ ತಂದಾಗತ್ತೆ. ಎಲ್ಲಾ ಕಡೆ ಅದ ಟಚ್ ಮಾಡಿ ಆ ಬಿಸ್ನೆಸ್ ಸ್ಮೂತ್ ಆಗಿ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಥರ್ಡ್ ಇಂಪಾರ್ಟೆಂಟ್ ಏನಾಗಿದೆ ಪಾಯಿಂಟ್ ಆಗಿದೆ. ಹಾಗಾದ್ರೆ 4ನೇ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಹೆಲ್ಪ್ಸ್ ಇನ್ ಕೋಪಿಂಗ್ ವಿತ್ ರ್ಯಾಪಿಡ್ ಚೇಂಜಸ್. ಏನ್ ಹೇಳ್ತಾ ಇದೆ, ಏನು ರ್ಯಾಪಿಡ್ ಚೇಂಜಸ್ ಆಗ್ತಾ ಇದೆಯಲ್ಲ, ಏನು ರ್ಯಾಪಿಡ್ ಚೇಂಜಸ್ ಅಂತಂದ್ರೆ ಬದಲಾವಣೆಗಳು. ಬರ್ಕೊಳ್ಳಿ, ರ್ಯಾಪಿಡ್ ಚೇಂಜಸ್ ಅಂತಂದ್ರೆ ಶೀಘ್ರ ಬದಲಾವಣೆಗಳು ಏನ್ ನಡೆಯುತ್ತಲ್ಲ ಆ ಬದಲಾವಣೆಗೆ ತಕ್ಕಂಗೆ ಅವರು ಕೂಡ ಚೇಂಜಸ್ ನ ಆಗ್ತಾ ಇರ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫಾರ್ ಎಕ್ಸಾಂಪಲ್, ಎಕನಾಮಿಕ್ ಅಲ್ಲಿ ಏನಾಯ್ತು ಅಂತಂದ್ರೆ 2017 ಆದ್ಮೇಲೆ GST ಇಂಪ್ಲಿಮೆಂಟ್ ಆಯ್ತು. ಆಗ ಜನ ಮುಂಚೆ ಏನ್ ಕಟ್ತಾ ಇದ್ರು, ಇಂಡೈರೆಕ್ಟ್ ಟ್ಯಾಕ್ಸೇಷನ್ ನಲ್ಲಿ ಅವರು ಟ್ಯಾಕ್ಸ್ ನ ಕಟ್ತಾ ಇದ್ರು. ಸೊ GST ಇಂಪ್ಲಿಮೆಂಟ್ ಆದ್ಮೇಲೆ GST ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಲ್ಲಿ ಅವ್ರು ರಿಜಿಸ್ಟರ್ ಆದ್ರು ಅಂತಂದ್ರೆ ಅವರು ಟ್ಯಾಕ್ಸ್ ಅನ್ನ GST ಅಂಡರ್ ಅಲ್ಲಿ ಯಾವ ತರ ನಾರ್ಮ್ಸ್ ಇರುತ್ತೆ ಅದ್ರ ಪ್ರಕಾರ ಕಟ್ಟಬೇಕಾಗುತ್ತೆ. ಅಥವಾ ಇನ್ನೂ ಒಂದ್ ಏನಂತಂದ್ರೆ, ಎಕನಾಮಿಲಿ ಈಗ ನೋಡಿ, ಒಂದು ಯಾವ್ದೋ ಸೆಲ್ ಫೋನು ಯಾವ್ದೋ ಒಂದು ಹೊಸ ಫೀಚರ್ ನ ತಗೊಬಂತು ಅಂತಂದ್ರೆ ಹಳೆ ವರ್ಷನ್ ಅಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಈಗ ನೋಡಿ ಓಪೋನೋ ಇತ್ತು, ವಿವೋನೋ ಇತ್ತು, ಎರಡು ಏನಾಯ್ತು, ಪ್ರತಿ ಸಲನೂ ಹೊಸ ಫೀಚರ್ ಗಳನ್ನ ಕೊಡ್ತಾ ಹೋದ್ರು. ಯಾವಾಗ ಹೊಸ ಫೀಚರ್ ಗಳನ್ನ ಆಡ್ ಮಾಡ್ತಾ ಹೋದ್ರು, ಇಬ್ಬರಲ್ಲೂ ಕಾಂಪಿಟೇಷನ್ ಬೆಳೀತು. ನಾವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬಿಟ್ಟು ಅಂತ ಆಗ್ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಏನ್ ಮಾಡಿದ್ರು, ಅವರು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಟ್ರೆ ಇವರು ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ ಕೊಡಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ರು. ಅವರು ಹೊಸ ಟೆಕ್ನಾಲಜಿಗಳನ್ನ ಏನ್ ಅಡಾಪ್ಟ್ ಮಾಡ್ತಾರೆ, ಇವರು ಹೊಸ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ತಾ ಟ್ರೈ ಮಾಡಿದ್ರು. ಸೊ ಹೀಗೆ ಮಾರ್ಕೆಟ್ ಅಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆಯಲ್ಲ, ಆ ಚೇಂಜಸ್ಗೆ ತಕ್ಕನಂಗೆ ಬದಲಾವಣೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಇಂಟರ್ನಲ್ಲಿ ಆಗ್ಲಿ ಎಕ್ಸ್ಟರ್ನಲ್ಲಿ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಎನ್ವೈರನ್ಮೆಂಟ್ ಅಲ್ಲಿ ಬದಲಾಯಿಸಿಕೊಂಡು ಅದ್ರ ಜೊತೆಗೆ ಶೀಘ್ರವಾಗಿ ಮುಂದಕ್ಕೆ ಬದಲಾವಣೆಗಳನ್ನ ತಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು. ಫಿಫ್ತ್ ಯಾವುದು, ಇಟ್ ಹೆಲ್ಪ್ ಇನ್ ಅಸೆಸಿಂಗ್ ಇನ್ ಪ್ಲಾನಿಂಗ್ ಅಂಡ್ ಪಾಲಿಸಿ ಫಾರ್ಮುಲೇಷನ್. ಏನ್ ಹೇಳ್ತಾ ಇದಾರೆ, ಪ್ಲಾನಿಂಗ್ ಅಂತಂದ್ರೆ ಏನು, ಯೋಜನೆ ಮಾಡ್ಕೊಳಕ್ಕೆ ಮತ್ತೆ
ಪಾಲಿಸಿ ಫಾರ್ಮುಲೇಷನ್ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಏನು ಈಗ ಒಂದು ಬಿಸ್ನೆಸ್ ಕ್ಲೀನ್ ಆಗಿ ಸ್ಮೂತ್ ಆಗಿ ರನ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಇವ್ರಿಗೆ ನೆಕ್ಸ್ಟ್ ಒಂದು ಪ್ಲಾನ್ ಇರುತ್ತೆ. ಏನಂತ ಅಂದ್ಬಿಟ್ಟು ಇದೇ ತರನೇ ನಡ್ಕೊ ಹೋಗ್ತಾ ಇದೆ ಅಂತಂದ್ರೆ ನಾವು ಮುಂದಿನ ವರ್ಷ ಇನ್ನೊಂದು ಬ್ರಾಂಚ್ ಅನ್ನ ಓಪನ್ ಮಾಡ್ಬೋದು, ಇನ್ನು 4-5 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು, ನಾವು ಇರ್ತಕ್ಕಂತಹ ಸ್ಯಾಲ್ರಿಗೆ ಜನಕ್ಕೆ ಯಾರು ವರ್ಕ್ ಮಾಡ್ತಾ ಇದಾರೆ ಅವ್ರಿಗೆ ಸ್ಯಾಲ್ರಿ ಹೈಕ್ ಮಾಡ್ಬೋದು, ಅಥವಾ ನಾವು ಯಾರು ಬಿಸ್ನೆಸ್ ಓನರ್ ಇದೆ ಅವ್ರು ಬೇರೆ ಪ್ರಾಪರ್ಟಿಗಳನ್ನ ತಗೊಬರ್ಬೋದು, ಅಥವಾ ನಮ್ಮ ಮಕ್ಕಳನ್ನ ಅಬ್ರಾಡ್ ಅಲ್ಲಿ ಓದಿಸ್ತಾ ಕಳಿಸ್ಬೋದು. ಸೊ ಈ ತರ ಅವ್ರಿಗೆ ಏನಾಗ್ತದೆ, ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂದ ಕರೆಕ್ಟ್ ಆಗಿ ನಡೀತಾ ಇದ್ದಾಗ ಸೊ ನಾವು ಏನ್ ನೆಕ್ಸ್ಟ್ ಪ್ಲಾನ್ ಮಾಡ್ಬೋದು, ನಮ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಪಾಲಿಸಿಗಳನ್ನ ನಾವ್ ಏನ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಅನುಕೂಲ ಮಾಡ್ಕೊಡುತ್ತೆ. ಯಾವುದು ಬಿಸ್ನೆಸ್ ಎನ್ವೈರನ್ಮೆಂಟ್, ಅದು ಇಂಪಾರ್ಟೆಂಟ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈ ಪಾಯಿಂಟ್ ಯಾವ್ದು ನೋಡ್ದು, ನಾವೀಗ 5th ಪಾಯಿಂಟ್ ನೋಡ್ದು. ಈಗ ಲಾಸ್ಟ್ ಪಾಯಿಂಟ್ ನ ನೋಡೋಣ. ಏನು, ಇಟ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್. ಏನ್ ಹೇಳ್ತಾ ಇದ್ರೆ, ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ಏನು, ಉತ್ತಮ, ಹೆಲ್ಪ್ ಇನ್ ಇಂಪ್ರೂವ್, ಉತ್ತಮಗೊಳಿಸುತ್ತೆ. ಏನನ್ನು ಉತ್ತಮಗೊಳಿಸುತ್ತೆ, ಕಾರ್ಯನಿರ್ವಹಣೆಯನ್ನ ಉತ್ತಮಗೊಳಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಬಿಸ್ನೆಸ್ ಎನ್ವೈರನ್ಮೆಂಟ್ ಏನಾಗ್ತಾ ಇದೆ ಅಂತಂದ್ರೆ ಯಾವ ತರ ಇಂಪಾರ್ಟೆನ್ಸ್ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಕಾರ್ಯನಿರ್ವಹಣೆ ಅದು ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, GST ಬಂದಾದ್ಮೇಲೆ ಏನಾಯ್ತು, ಹೊಸ ಲಾ ಇತ್ತು, ಇದನ್ನ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡೋರು ಬೇಕಾಗಿತ್ತು. ಯಾರ್ಯಾರು ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಂತ ಹೋದ್ರು ಅವ್ರಿಗೆ ತುಂಬಾ ಫ್ಯೂಚರ್ ಸಿಗ್ತಾ ಹೋಯ್ತು. ಈಗ ಯಾವ್ದೋ ಒಂದು ಟೆಕ್ನಾಲಜಿಕಲ್ ಅಪ್ಡೇಟ್ ಆಯ್ತು, ಈಗ ಹಳೆ ಮೆಥಡ್ ಇಂದ ಹೊಸ ಮೆಥಡ್, ಈಗ ಟ್ಯಾಲಿ ಯಾರು ಯೂಸ್ ಮಾಡಕ್ ಬಂತು ಅಂತಂದ್ರೆ ಅವ್ರಿಗೆ ಸ್ಕೋಪ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆ ಇದು ಒಂದು ಪಾಯಿಂಟ್ ಆಯ್ತು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ಅವರು ಪರ್ಫಾರ್ಮೆನ್ಸ್ ನ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಯಾವ ತರ ಆಗಲಿ, ನಮ್ದು ಔಟ್ಲೆಟ್ ನ ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ಳೋದಂತದ್ದಾಗಿರ್ಲಿ, ಅಥವಾ ಏನನ್ನ ನಾವು ಇನ್ನೂ ಜಾಸ್ತಿ ಎಂಪ್ಲಾಯೀಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋಂತಹದ್ದಾಗಿರ್ಲಿ, ಅಥವಾ ಬೇರೆ ಕಡೆ ಬ್ರಾಂಚ್ ಗಳನ್ನ ಓಪನ್ ಮಾಡೋದಾಗಿರ್ಬೋದು, ಅವ್ರ ಏನ ಪರ್ಫಾರ್ಮೆನ್ಸ್ ನ ಇನ್ನೂ ಕೂಡ ತುಂಬಾ ಉತ್ತಮಗೊಳಿಸ್ಕೊಳ್ಬಹುದು ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂದ. ಇದು ಬಿಸ್ನೆಸ್ ಎನ್ವೈರನ್ಮೆಂಟ್ ಫೈನಲ್ ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸಿ ಗೈಸ್, ನಿಮ್ಗೆ ಈಗ ಬಿಸ್ನೆಸ್ ಎನ್ವೈರನ್ಮೆಂಟ್ ಇಂಪಾರ್ಟೆನ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಸಿ ಗೈಸ್, ನಿಮ್ಗೆ ಇದನ್ನ ಎಷ್ಟೋ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತಂದ್ರೆ ಫಸ್ಟ್ ನೀವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತಂದ್ರೆ ಏನು ಅಂತ ಬರೀಬೇಕು. ಅದಾದ್ಮೇಲೆ ಇಂಪಾರ್ಟೆನ್ಸ್ ಅಂತ ಏನೇನಿದೆಯಲ್ಲ ಈ ಪಾಯಿಂಟ್ ಎಲ್ಲ ಬರೆದು ಪ್ರತಿಯೊಂದು ಪಾಯಿಂಟ್ 2 ಲೈನ್ ಅಲ್ಲಿ ಕೇಳ್ಬೋದು. ಅದಾದ್ಮೇಲೆ ನಿಮ್ಗೆ ಯಾವ್ದು ಈಗಾಗಲೇ ಫೀಚರ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಇದೆಯಲ್ಲ, ಈ ಫೀಚರ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ನಿಮ್ಗೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗೇನೆ ಇನ್ಯಾವುದು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಇದೆಯಲ್ಲ, ಇದನ್ನು ಕೂಡ ನಿಮ್ಗೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾಯಿಂಟ್ ಗಳನ್ನೆಲ್ಲ ಕ್ಲೀನ್ ಆಗಿ ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ, ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಡೈಮೆನ್ಷನ್ ಅಂತಂದ್ರೆ ಏನು, ಆಯಾಮಗಳು. ಬಿಸ್ನೆಸ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಬೇರೆ ಬೇರೆ ಆಯಾಮಗಳು ಏನೇನು ಅಂತ ನೋಡ್ತಾ ಹೋಗೋಣ. ಎಕನಾಮಿಕ್ ಎನ್ವೈರನ್ಮೆಂಟ್. ಏನ್ ಎಕನಾಮಿಕ್ ಎನ್ವೈರನ್ಮೆಂಟ್ ಅಂತಂದ್ರೆ ಕನ್ನಡದಲ್ಲಿ ನೋಡ್ತೀವಿ ಅಂತಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟ ಪರಿಸರ ಆಗಿದೆ. ಇದರಲ್ಲಿ ಏನೇನ್ ಬರುತ್ತೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂಟ್ರೆಸ್ಟ್, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಪಾಯಿಂಟ್ಸ್ ಗಳೆಲ್ಲ ಬರ್ಕೊಳ್ಳಿ. ಇದನ್ನ ನಿಮ್ಗೆ 4 ಮಾರ್ಕ್ಸ್ ಗೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಕೇಳಿದರೆ ತುಂಬಾ ಇಂಪಾರ್ಟೆಂಟ್. ಈ 5 ಪಾಯಿಂಟ್ ನ ಬರೆದು ನೀವು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ 100% 4 ಔಟ್ ಆಫ್ 4 ಮಾರ್ಕ್ಸ್ ನ ಕೊಡ್ತಕ್ಕಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಎಕನಾಮಿಕ್ ಎನ್ವೈರನ್ಮೆಂಟ್ ಇಂಪಾರ್ಟೆಂಟ್, ಆರ್ಥಿಕತೆಗೆ ಸಂಬಂಧಪಟ್ಟಿದ್ದಂತಹ ಪರಿಸರ ವ್ಯವಸ್ಥೆ, ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದಾಗಿದೆ. ಏನಂತಂದ್ರೆ ಈ ಎಕನಾಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಂಟ್ರೆಸ್ಟ್ ರೇಟ್, ಅದಾದ್ಮೇಲೆ ಇನ್ಫ್ಲೇಷನ್, ಅರ್ನಿಂಗ್ ಕೆಪಾಸಿಟಿ, ಅದಾದ್ಮೇಲೆ ವ್ಯಾಲ್ಯೂ ಆಫ್ ರೂಪೀಸ್. ಸೊ ಎಕನಾಮಿಕ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಆರ್ಥಿಕತೆಗೆ ಡಿಪೆಂಡ್ ಆಗಿರ್ತಕ್ಕಂತಹ ಎನ್ವೈರನ್ಮೆಂಟ್ ಆಗಿದೆ. ಇದು ಯಾವ ಫ್ಯಾಕ್ಟರ್ಸ್ ಮೇಲೆ ಡೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಬರ್ದಿದ್ದೀನಿ. ಸೊ ಈ ಪಾಯಿಂಟ್ಸ್ ಗಳ ಮೇಲೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವೇಟೇಜ್ ಜಾಸ್ತಿ ಇರುತ್ತೆ.
ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು. ಏನ್ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಈಗ ನಮ್ದು ಸೆಂಟ್ರಲ್ ಬ್ಯಾಂಕ್ ಯಾವ್ದಿದೆ, RBI ನ ನಾವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಅವರು ಕ್ವಾರ್ಟರ್ಲಿ ಬಡ್ಡಿ ದರಗಳನ್ನ ಹೇಳ್ತಾರೆ, ಬಡ್ಡಿ ದರ ಜಾಸ್ತಿ ಮಾಡ್ಬೇಕು ಅಥವಾ ಕಡಿಮೆ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದರಿಂದ ಏನಾಗುತ್ತೆ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಇದಕ್ಕೆ ತುಂಬಾ 100% ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಇನ್ಫ್ಲೇಷನ್ ಅಂತಂದ್ರೇನು, ಹಣದುಬ್ಬರ, ನಿಮ್ಗೆ ಖರ್ಚು ಮಾಡಕ್ಕೆ ದುಡ್ಡು ಇಲ್ಲದೆ ಇರ್ತಕ್ಕಂತಹದ್ದಾಗಿರ್ಬೋದು, ಅಥವಾ ಪ್ರೈಸ್ ಗಳ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಗಳ ಪ್ರೈಸ್ ತುಂಬಾ ಹೈಕ್ ಆಗಿರ್ಬೋದು, ಇದನ್ನ ಹಣದುಬ್ಬರ. ಇನ್ಫ್ಲೇಷನ್ ರೇಟ್ ಅಂತಂದ್ರೆ ಏನು, ಇಂಟ್ರೆಸ್ಟ್ ರೇಟ್ ಅಂತಂದ್ರೆ ಬಡ್ಡಿ ದರ ಅಂತ ಬರ್ಕೊಳ್ಳಿ, ಬಡ್ಡಿ ದರ. ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರ. ಅರ್ನಿಂಗ್ ಕೆಪಾಸಿಟಿ ಅಂತಂದ್ರೆ ಜನ ಎಷ್ಟು ಸಂಪಾದನೆ ಮಾಡಕ್ಕೆ ಕೇಪಬಲ್ ಇದ್ದಾರೆ ಅಂತಂದ್ಬಿಟ್ಟು. ವ್ಯಾಲ್ಯೂ ಆಫ್ ರುಪೀಸ್ ಅಂತಂದ್ರೆ ಡಾಲರ್ ಮುಂದೆ ರುಪೀಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದ್ಬಿಟ್ಟು. ಬಡ್ಡಿ ದರವನ್ನ ಕಡಿತ ಮಾಡೋದ್ರಿಂದ RBI ಇಫ್ ಸಪೋಸ್ ಬಡ್ಡಿ ರೇಟ್ ಕಡಿಮೆ ಮಾಡ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನೀವು ಲೋನ್ ತಗೊಂಡಾಗ, ಈಗ ಲೋನ್ ತಗೊಳ್ತೀರಾ ಅಂತಂದಾಗ ನೀವು ಕಟ್ಟಬೇಕಾದಂತಹ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ. ಕಟ್ಟಬೇಕಾಗಿರೋ ಇಂಟ್ರೆಸ್ಟ್ ಕಮ್ಮಿ ಆಯ್ತು ಅಂತಂದ್ರೆ ನಿಮಗೆ ಅಡ್ವಾಂಟೇಜ್ ಅಲ್ವಾ. ಅವಾಗ ಏನ್ ಅನುಕೂಲ ಆಗುತ್ತೆ, ಅವಾಗ ನೀವು ಲೋನ್ ತಗೊಂಡು ಮನೆ ಕಟ್ಟಕ್ಕೆ ಏನಾದ್ರು ಪ್ಲಾನ್ ಮಾಡ್ತೀರಾ, ನಿಮ್ಗೆ ಏನ್ ಪ್ರಾಡಕ್ಟ್ ಬೇಕೋ ಅದನ್ನ ಲೋನ್ ಅಲ್ಲಿ ತಗೊಳಕ್ಕೆ ಇಂಟ್ರೆಸ್ಟ್ ಪಡ್ತೀರಾ. ಸೊ ಬಡ್ಡಿ ದರ ಕಮ್ಮಿ ಮಾಡಿದಕ್ಕೆ ಇದಾಯ್ತು, ಹೌದಲ್ವಾ. ಹಾಗಾಗಿ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಎಕನಾಮಿಕ್ ಅಂತಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟ, ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದ್ರಲ್ಲಿ ಫಸ್ಟ್ ಏನಂದ್ರೆ ಬಡ್ಡಿ ದರ, ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡಿದ್ರೆ ನೀವು ಲೋನ್ ಅಲ್ಲಿ ಐಟಮ್ ಗಳು ತಗೊಂಡು ಜಾಸ್ತಿ ಮಾಡ್ತೀರಾ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಐಟಮ್ಗಳನ್ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಹಣದುಬ್ಬರ ಅಂತಂದ್ರೇನು, ಒಂದು ಈಗ ಜಾಸ್ತಿ ಇತ್ತು ಅಂತಂದ್ರೆ ಜನ ಪರ್ಚೇಸ್ ಮಾಡಕ್ಕೆ ರೇಟ್ ನ ಇತ್ತು ಅಂತಂದ್ರೆ ಅದರ ಪ್ರಾಡಕ್ಟ್ ಆಗುತ್ತಾ, ಖಂಡಿತ ಇಲ್ಲ. ಸೊ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಯಾವಾಗ ಕಮ್ಮಿ ಆಗುತ್ತೆ ಮಾತ್ರನೇ ಜನ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇನ್ನೂ ಒಂದ್ ಏನಂತಂದ್ರೆ, ಜನದ ಕೈಯಲ್ಲಿ ದುಡ್ಡು ಓಡಾಡಿದ್ರೆ ಮಾತ್ರನೇ ತಾನೇ ಜನ ಪರ್ಚೇಸ್ ಮಾಡಕ್ಕೆ ಇದ್ ಮಾಡುದು. ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ ಇರ್ಬೇಕಾಗ್ತದೆ. ಎಂಪ್ಲಾಯ್ಮೆಂಟ್ ಇದ್ರೆ ಅಂದ್ರೆ ಎಲ್ಲವೂ ಇಂಟರ್ಲಿಂಕ್ ಇರ್ತಕ್ಕಂತಹ ಆಕ್ಟಿವಿಟಿ ಆಗಿದೆ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ನಿಂಗ್ ಕೆಪಾಸಿಟಿ, ಜನ ಸಂಪಾದನೆ ಮಾಡಿದ್ರೆ ಮಾತ್ರನೇ ಪರ್ಚೇಸ್ ಮಾಡ್ಕೊಳಕ್ ಆಗಂತದ್ದು, ಕರೆಕ್ಟಾ. ಸೊ ಅದಾದ್ಮೇಲೆ ವ್ಯಾಲ್ಯೂ ಆಫ್ ರುಪೀಸ್, ಇಂಡಿಯನ್ ಕರೆನ್ಸಿ ಮೇಲೆ ರೂಪಾಯಿ ಜಾಸ್ತಿ ಆಗ್ತಾ ಇತ್ತು. ಈಗ ನೋಡಿ ಇಲ್ಲಿ, ಈಗ ಇವತ್ತು 85-86 ರುಪೀಸ್ ಇದೆ ಒಂದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ. ಅವಾಗ ಏನಾಗುತ್ತೆ, ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಐಟಮ್ಗೆ ಜಾಸ್ತಿ ದುಡ್ಡೇನೋ ಬರುತ್ತೆ, ಬಟ್ ಡಾಲರ್ ನ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದಾಗ ತುಂಬಾ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ತರದ ಫ್ಯಾಕ್ಟರ್ಸ್ ಗಳು, ಎಕನಾಮಿಕಲ್ ಫ್ಯಾಕ್ಟರ್ಸ್ ಗಳು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದೆಲ್ಲ ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಬೇರೆ ಬೇರೆ ಡೈಮೆನ್ಷನ್ಸ್ ಗಳಾಗಿದೆ. ಈಗ ನಿಮ್ಗೆ ಎಕನಾಮಿಕ್ ಎನ್ವೈರನ್ಮೆಂಟ್ ಗೆ ಇರ್ತಕ್ಕಂತಹ ಡೈಮೆನ್ಷನ್ ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ಎಕನಾಮಿಕ್ ಡೈಮೆನ್ಷನ್. ಈಗ ಒಂದು ಎಕ್ಸಾಂಪಲ್ ಆಗ್ಲೇ ಕೊಟ್ಟಂಗೆ, ಯಾವುದು, ಬಡ್ಡಿ ದರನ ಕಡಿಮೆ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ, ಜನ ಲೋನ್ ತಗೊಂಡು ಖರ್ಚು ಮಾಡೋದನ್ನ ಜಾಸ್ತಿ ಮಾಡ್ತಾರೆ ಅಂತ ಅನ್ನೋದೊಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ಅಂತ ಹೇಳ್ತಾ ಇದ್ದೇನೆ. ಅದಾದ್ಮೇಲೆ ಸೋಷಿಯಲ್ ಎನ್ವೈರನ್ಮೆಂಟ್. ಸೋಷಿಯಲ್ ಎನ್ವೈರನ್ಮೆಂಟ್ ಅಂತಂದ್ರೆ ಏನು, ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಾಗಿದೆ. ಏನು ಸಾಮಾಜಿಕ ವ್ಯವಸ್ಥೆ ಅಂತಂದ್ರೆ, ಜನ ಪ್ರತಿಯೊಂದು ಕಂಟ್ರಿಲೂ ಬೇರೆ ಬೇರೆ ತರದಾದಂತಹ ಜನ ಇರ್ತಾರೆ, ಕರೆಕ್ಟಾ. ಇಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ರಿಲಿಜನ್ ಇರ್ತಕ್ಕಂತಹ, ಬೇರೆ ಬೇರೆ ರಿಲಿಜನ್ ನ ಫಾಲೋ ಮಾಡ್ತಕ್ಕಂತಹ, ಬೇರೆ ಕಲ್ಚರ್ ಇರ್ತಕ್ಕಂತಹ, ಬರ್ಕಲಿ ಅದು ತುಂಬಾ ಇಂಪಾರ್ಟೆಂಟ್. ಕಸ್ಟಮ್ಸ್, ಬೇರೆ ಬೇರೆ ಕಸ್ಟಮ್ಸ್ ನ ಫಾಲೋ ಮಾಡುವಂತಹ ಜನ ಇರ್ತಾರೆ. ಅದಾದ್ಮೇಲೆ ಸೋಷಿಯಲ್ ಟ್ರೆಂಡ್ಗೆ ಬದಲಾಗ್ತಾ ಇರ್ತಕ್ಕಂತಹ ಜನ ಇರ್ತಾರೆ. ಅದಾದ್ಮೇಲೆ ಟ್ರೆಡಿಷನ್ ನ ಫಾಲೋ ಮಾಡೋದನ್ನ ಬೇರೆ ಬೇರೆ ಇರ್ತಾರೆ ಅಲ್ವಾ. ಈಗ ಸೋಷಿಯಲ್ ಅಂತಂದ್ರೆ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಧರ್ಮದ್ದು ಅಥವಾ ಫಾಲೋಯಿಂಗ್ ರಿಚುವಲ್ಸ್ ನ ಫಾಲೋ ಮಾಡ್ತಕ್ಕಂತಹ ಜನ ಇರ್ತಾರೆ. ಅವ್ರು ಏನೇನ್ ಮಾಡ್ತಾರೆ, ಅವರು ಪ್ರತಿಯೊಬ್ಬರಿಗಿಂತ ಬೇರೆ ಬೇರೆ ಆಗಿ ಅವರು ಸಾಮಾಜಿಕವಾಗಿ ಬೇರೆ ಬೇರೆ ತರ ಇರ್ತಾರೆ. ಈಗ ನೋಡಿ ಇಲ್ಲಿ, ಅದು ಬಿಸ್ನೆಸ್ ಎನ್ವೈರನ್ಮೆಂಟ್ ಗೆ ಹೇಗೆ ಲಿಂಕ್ ಆಗುತ್ತೆ ಅಂತಂದ್ರೆ, ಈಗ ದಸರಾ ಸೀಸನ್ ಬಂತು ಅಂತಂದ್ರೆ ಏನ್ ಮಾಡ್ಬಿಡ್ತಾರೆ, ಬಿಗ್ ಬಿಲಿಯನ್ ಡೇ ಅಂತ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ ಆಫರ್ಸ್ ನ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಜನ ಪರ್ಚೇಸ್ ನ ಜಾಸ್ತಿ ಮಾಡ್ತಾರೆ. ಇನ್ನ ದೀಪಾವಳಿ ಟೈಮ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಕ್ರಾಕರ್ಸ್ ನ ಪರ್ಚೇಸ್ ಮಾಡ್ತಾರೆ, ಸ್ವೀಟ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಈ ಈದ್ ಮಿಲಾದ್ ಆಗಿರ್ಲಿ ಅಥವಾ ಕ್ರಿಸ್ಮಸ್ ಆಗ್ಲಿ, ಅವಾಗೆಲ್ಲ ಏನ್ ಮಾಡ್ತಾರೆ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ತರದ ಡಿಮ್ಯಾಂಡ್ ಗಳು ಜಾಸ್ತಿ ಆಗುತ್ತೆ. ಹಬ್ಬದ ಸೀಸನ್ ಅಲ್ಲಿ ಜನ ಯಾವುದೇ ಹಬ್ಬ ಬರ್ಲಿ ಅವಾಗ ಏನ್ ಮಾಡ್ತಾರೆ, ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಈ ಫೆಸ್ಟಿವಲ್ಗಳು, ಸಾಮಾಜಿಕ ವ್ಯವಸ್ಥೆ ಏನಿದೆಯಲ್ಲ, ಈ ಸಿಸ್ಟಮ್ಗಳು, ಸೋಷಿಯಲ್ ಎನ್ವೈರನ್ಮೆಂಟ್ ಕೂಡ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಸೊ ಹಾಗಾಗಿ ಸೋಷಿಯಲ್ ಎನ್ವೈರನ್ಮೆಂಟ್ ಅಂತ ಅನ್ನೋದು ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಸೆಕೆಂಡ್ ಇಂಪಾರ್ಟೆಂಟ್ ಏನೋ ಎನ್ವೈರನ್ಮೆಂಟ್ ಆಗಿದೆ, ಡೈಮೆನ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತು. ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜನ ಇರ್ತಾರೆ.
ಅದು ಕೂಡ ಬಿಸ್ನೆಸ್ ಗೆ ಲಿಂಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಥರ್ಡ್ ಒನ್ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್. ಏನು ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಅಂತಂದ್ರೆ ತಾಂತ್ರಿಕತೆಗೆ ಸಂಬಂಧಪಟ್ಟಿದ್ದಾಗಿದೆ. ಏನ್ ತಾಂತ್ರಿಕತೆಗೆ ಸಂಬಂಧಪಟ್ಟಿದ್ದಾಗಿದೆ ಅಂತಂದ್ರೆ ಯಾವುದೋ ಮಾರ್ಕೆಟ್ ಅಲ್ಲಿ ಹೊಸ ಹೊಸ ಇನ್ನೋವೇಷನ್, ಹೊಸ ಹೊಸ ಐಟಮ್ಗಳು ಬರ್ತಾ ಇರುತ್ತೆ. ಸೊ ಜನ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅಪ್ಲೈ ಮಾಡಕ್ಕೆ ತಮ್ಗೆ ಹೇಗೆ ಅನುಕೂಲ ಆಗುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಹೇಗೆ ಟೆಕ್ನಾಲಜಿಕಲ್ ನ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಬಹಳಷ್ಟು ಎಕ್ಸಾಂಪಲ್ಗಳು ಕೊಡ್ಬೋದು. ಆದ್ರೆ ಕೆಲವು ಒಂದೆರಡು ಮಾತ್ರ ನಾನು ಕೊಡ್ತಾ ಹೋಗ್ತೀನಿ. ಒಂದು ಸೆಲ್ ಫೋನ್ ಅಂತಂದ್ರೆ ನಿಮಗೆ ಗೊತ್ತು, ಈಗ ಮುಂಚೆ ಏನಾಯ್ತು, ಲಾಕ್ ಸಿಸ್ಟಮ್ ಇತ್ತು. ಲಾಕ್ ಸಿಸ್ಟಮ್ ಅದಾದ್ಮೇಲೆ ಫಿಂಗರ್ ಪ್ರಿಂಟ್ ಇತ್ತು, ಅದಾದ್ಮೇಲೆ ಫಿಂಗರ್ ಪ್ರಿಂಟ್ ಆದ್ಮೇಲೆ ಫೇಸ್ ಲಾಕ್ ಇಟ್ರು. ಸೊ ಈ ತರ ಪ್ರತಿ ಸಲನೂ ಅಪ್ಡೇಟ್ ಆಗ್ತಾ ಹೋಯ್ತು. ಇನ್ನು ಹಳೇದ್ ನೋಡ್ತೀನಿ ಅಂತಂದ್ರೆ ಮೊದ್ಲೇ ಟೈಪ್ ರೈಟರ್ಸ್ ಇತ್ತು. ಆ ಟೈಪ್ ರೈಟರ್ಸ್ ಅಲ್ಲಿ ಎಲ್ಲಾನು ಟೈಪ್ ಮಾಡ್ಬೇಕಾಗಿತ್ತು. ಲ್ಯಾಪ್ಟಾಪ್ ಸಿಸ್ಟಮ್ ಗಳು ಬಂತು, ಪಿಸಿ ಬಂತು, ಪಿಸಿ ಆದ್ಮೇಲೆ ಲ್ಯಾಪ್ಟಾಪ್ ಬಂತು. ಸೊ ಇವಾಗ ಟೈಪ್ ರೈಟರ್ಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಮುಂದೆ ಹಿಂದೆ ಹಳೆ ಜನ ಏನಿತ್ತು ಅಂತಂದ್ರೆ ಏನೇ ಕೆಲಸ ಮಾಡ್ಬೇಕಾಗಿತ್ತು ಅಂತಂದ್ರು ಅವರು ತಮ್ಮ ಶ್ರಮದಿಂದನೇ ಮಾಡ್ಬೇಕಾಗಿತ್ತು. ಜೆಸಿಬಿಗಳು ಬಂತು. ಜೆಸಿಬಿ ಬಂದಾಗ ಜನ ಶ್ರಮ ಪಡೋದಕ್ಕಿಂತ ಒಂದು ಮಿಷಿನ್ ಅಲ್ಲಿ ಕೆಲಸವನ್ನ ಈಸಿಯಾಗಿ ಮಾಡ್ಬೋದಾಗಿತ್ತು. ಇನ್ನು ಒಂದೇನಂತ ಅಂತಂದ್ರೆ ಇವತ್ತು ಡ್ರೋನ್ ಹೆಲ್ಪ್ ಇಂದ ಏನ್ ಮಾಡ್ತಾ ಇದಾರೆ, ಜಮೀನಲ್ಲಿ ಏನಾದ್ರೂ ಒಂದು ಯಾವ್ದು ಕೆಮಿಕಲ್ ಹಾಕ್ಬೇಕು ಅಂತಂದ್ರೆ ಯಾವ್ದಾದ್ರು ಫರ್ಟಿಲೈಸರ್ ಹಾಕ್ಬೇಕು ಅಂತಂದ್ರೆ ಡ್ರೋನ್ ಮೂಲಕ ಹಾಕ್ತಾ ಇದಾರೆ. ಸೊ ಹೀಗೆ ಹೊಸ ಹೊಸ ಟೆಕ್ನಾಲಜಿಗಳು ಏನ್ ಬರ್ತಾ ಇದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದಾರೆ ಜನ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ಯಾವುದು ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಒಂದು ಪ್ರಕಾರದ ಡೈಮೆನ್ಷನ್ ಆಗಿದೆ, ಆಯಾಮ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೊಸ ಹೊಸ ಟೆಕ್ನಾಲಜಿ ಏನ್ ಅಪ್ಡೇಟ್ ಆಗ್ತಿದೆ ಅದಕ್ಕೆ ಜನ ಅಪ್ಡೇಟ್ ಆಗ್ತಾ ಇದಾರೆ. ಮೊದಲು BS4 ಇತ್ತು, BS5, BS6 ಇಂಜಿನ್ಗಳು ಅಪ್ಡೇಟ್ ಆಗ್ತಾ ಇರ್ತದೆ. ಹೊಸ ಹೊಸ ಟೆಕ್ನಾಲಜಿಗಳು ಕೂಡ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಪೊಲಿಟಿಕಲ್ ಎನ್ವೈರನ್ಮೆಂಟ್, ಪೊಲಿಟಿಕಲ್ ಅಂತಂದ್ರೆ ಏನು, ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳ್ತಾ ಇದ್ರೆ. ನೋಡಿ ಇಲ್ಲಿ ಬಿಸ್ನೆಸ್ ಯಾವತ್ತೂ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬಹಳಷ್ಟು ಎಕ್ಸಾಂಪಲ್ ನ ಕೊಡ್ತಾ ಹೋಗ್ಬೋದು. ಯಾವುದೇ ಒಂದು ಕಂಟ್ರಿನ ಯಾರು ರೂಲ್ ಮಾಡ್ತಾ ಇರ್ತಾರೆ, ಆ ಯಾವ್ದು ಎಲೆಕ್ಟೆಡ್ ಯಾವ್ದಿರುತ್ತೆ ಪೊಲಿಟಿಕಲ್ ಪಾರ್ಟಿ ಇರುತ್ತೆ, ಇಡೀ ಆ ನೇಷನ್ ನ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅವರು ರೂಲಿಂಗ್ ಗವರ್ನಮೆಂಟ್ ಆಗಿರ್ತಾರೆ. ಯಾವಾಗ ಗವರ್ನಮೆಂಟ್ ಸ್ಟೇಬಲ್ ಆಗಿರುತ್ತೆ ಅಂದ್ರೆ ಅತಂತ್ರವಾಗದೆ ತುಂಬಾ ಸ್ಟೇಬಲ್ ಆಗಿ ಗವರ್ನಮೆಂಟ್ ನ ನಡೆಸ್ಕೊ ಹೋಗ್ತಿದೆ ಅಂತಂದ್ರೆ ಅಲ್ಲಿ ಯಾವತ್ತೂ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಗಳು ಬರ್ತಾ ಹೋಗೋದಿಲ್ಲ, ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಗಳು ಇರೋದಿಲ್ಲ. ಆಮೇಲೆ ಇನ್ನೂ ಒಂದೇನಂತಂದ್ರೆ ಒಂದು ಪಾಲಿಸಿಗಳ ಮೇಲೆ ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ಬೋದು. ಆ ಪಾಲಿಸಿಗಳನ್ನ ಫೋಕಸ್ ಮಾಡಿದಾಗ ಏನಾಗುತ್ತೆ, ಹೊಸ ಹೊಸ ಬಿಸ್ನೆಸ್ ಗಳು ಅವ್ರದ್ದು ಸೆಟಪ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ಗೌರ್ಮೆಂಟ್ ಗಳು ಪ್ರತಿ 5-5 ವರ್ಷಕ್ಕೆ ಪ್ರತಿ ಸಲನು ಚೇಂಜ್ ಆಯ್ತು ಅಂತಂದಾಗ ಸ್ಟೇಬಿಲಿಟಿ ಇರೋದಿಲ್ಲ. ಪಾಲಿಸಿಗಳು ಬೇರೆ ಬೇರೆ ಗವರ್ನಮೆಂಟ್ ಗೆ ಹೇಗ್ ಬೇಕು ಆ ತರ ಚೇಂಜಸ್ ಮಾಡ್ತು ಅಂತಂದಾಗ ಏನಾಗುತ್ತೆ, ಲಾಂಗ್ ಟರ್ಮ್ ವಿಷನ್ ಹಿಡ್ಕೊಂಡು ಯಾರೋ ಒಬ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಾಗ ಅವ್ರಿಗೆ ತುಂಬಾ ಏನು ವೇರಿಯೇಷನ್ಸ್ ಗಳು ಆಗ್ಬೋದು. ಸೊ ಹಾಗಾಗಿ ಸ್ಟೇಬಲ್ ಗವರ್ನಮೆಂಟ್ ಏನಿದೆಯಲ್ಲ ಆ ಸ್ಟೇಬಲ್ ಗವರ್ನಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಸ್ಟೇಬಲ್ ಗವರ್ನಮೆಂಟ್ ಇರುತ್ತೆ ಅವಾಗ ನೇಷನ್ ತುಂಬಾ ಸ್ಟೇಬಲ್ ಆಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಅದ್ರದ್ದು ವಾಯ್ಸ್ ರೈಸ್ ಮಾಡೋದಾಗಿರ್ಬೋದು, ಅದ್ರದ್ದು ಇನ್ಕಮ್ ಜನರೇಷನ್ ಆಗಿರ್ಬೋದು. ಸೊ ಈಗ ನೋಡಿ ಇಲ್ಲಿ ನಮ್ಮ ಕಂಟ್ರಿ ಏನಿತ್ತು, 5th ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಹಿಂದೆ ಇತ್ತು. ಪ್ರತಿ ವರ್ಷನೂ ನಾವು ಡೆವಲಪ್ ಆಗ್ತಾನೆ ಇದ್ದೀವಿ. ಸೊ ಮುಂದಕ್ಕೆ ನಾವು ಈಗಿನ ಡೆವಲಪ್ ಆಗ್ತಾನೆ ಹೋಗ್ತೀವಿ. ಸೊ ಹಾಗಾಗಿ ಏನಂತಂದ್ರೆ ಆ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಏನಿರ್ಬೇಕು, ನಮ್ಮ ಇಂಡಿಯಾದಲ್ಲಿ ಸ್ಟೇಬಲ್ ಗವರ್ನಮೆಂಟ್ ಇರ್ಬೇಕು. ಸ್ಟೇಬಲ್ ಗವರ್ನಮೆಂಟ್ ಇದ್ರೆ ಮಾತ್ರನೇ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಅಂತಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ, ಪೊಲಿಟಿಕಲ್ ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲೀಗಲ್ ಎನ್ವೈರನ್ಮೆಂಟ್, ಲೀಗಲ್ ಏನಂತಂದ್ರೆ ಏನು, ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಕಾನೂನಿಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನ್ ಕಾನೂನಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಈಗ ಪ್ರತಿ ಸಲನೂ ನಾಮಿನೇಟ್ ಆದಂತಹ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಲೆಜಿಸ್ಲೇಷನ್ ನ ಪಾಸ್ ಮಾಡ್ತಾ ಇರ್ತದೆ. ಯಾವ್ದ್ರಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಲೆಜಿಸ್ಲೇಷನ್ ನ ಪಾಸ್ ಮಾಡುತ್ತೆ. ಯಾವ ತರದ ಲೆಜಿಸ್ಲೇಷನ್ ಗಳನ್ನ ಪಾಸ್ ಮಾಡುತ್ತೆ, ಕಾನೂನುಗಳು, ಹೊಸ ಹೊಸ ಕಾನೂನುಗಳನ್ನ ತಗ್ತಾ ಹೋಗುತ್ತೆ. ಅಲ್ಲೇನೆ ಹೇಳಿದ್ನಲ್ಲ, ಲೆಜಿಸ್ಲೇಷನ್ ಅಂದ್ರೆ ಹೊಸದಾದಂತಹ ಕಾನೂನುಗಳು, ಹೊಸದಾದಂತಹ ನ್ಯಾಯಗಳನ್ನ ಜನಕ್ಕೆ ಒದಗಿಸ್ಬೇಕು ಅಂತ ಅಂದ್ಬಿಟ್ಟು. ಯಾವುದು ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಲೆಜಿಸ್ಲೇಷನ್ ಪಾಸ್ ಮಾಡ್ತು ಅಂತಂದ್ರೆ
ಜನಕ್ಕೆ ಇಷ್ಟು ಪೇಮೆಂಟ್ ಅನ್ನ ತಿಂಗಳಿಗೆ ಕೆಲಸ ಮಾಡಿದ್ರೆ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಬರ್ತದೆ. ಅದಾದ್ಮೇಲೆ ಫ್ಯಾಕ್ಟ್ರೀಸ್ ಆಕ್ಟ್ ಪ್ರಕಾರ ಏನು ಅದೊಂದು ಲೆಜಿಸ್ಲೇಷನ್, ಅದನ್ನ ಕಾನೂನಾಗಿ ತಗೊಬಂದಿದ್ದಾರೆ. ಕಾನೂನಾಗಿ ತಂದಿದ್ದಕ್ಕೆ ಏನಾಯ್ತು, ಪ್ರತಿಯೊಂದು ಇಂಡಸ್ಟ್ರಿಗಳಲ್ಲೂ ಒಬ್ಬ ಲೇಬರ್ ಎಷ್ಟು ಗಂಟೆ ವರ್ಕ್ ಮಾಡ್ಬೇಕು, ಅವ್ನಿಗೆ ಎಷ್ಟು ಸ್ಯಾಲ್ರಿ ಕಟ್ಬೇಕು, ಅವ್ನಿಗೆ ಎಷ್ಟು ರಜಾನ ಕೊಡ್ಬೇಕು, ಅವ್ನಿಗೆ ಬೋನಸ್ ಹೇಗ್ ಕೊಡ್ಬೇಕು, ಅವನಿಂದ ಕೆಲಸಗಳನ್ನ ಏನೇನ್ ಮಾಡಿಸ್ಬೇಕು. ಸೊ ಈ ತರ ಒಂದು ಕಾನೂನನ್ನ ತರೋದ್ರಿಂದ, ಹೊಸ ಹೊಸ ಕಾನೂನುಗಳನ್ನ ತರೋದ್ರಿಂದನೂ ಇದು ಬಿಸ್ನೆಸ್ ಎನ್ವೈರನ್ಮೆಂಟ್ ಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಲೀಗಲ್ ಎನ್ವೈರನ್ಮೆಂಟ್ ಕೂಡ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಡೈಮೆನ್ಷನ್ ಆಗಿದೆ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ 2007 ಹಿಂದೆ ನಾನು ಹೇಳ್ತಾನೆ ಇರ್ತೀನಿ, ಈ ಎಕ್ಸಾಂಪಲ್ಗಳು ತುಂಬಾ ಸತಿ ಯೂಸ್ ಮಾಡ್ತೀನಿ. ಏನಿತ್ತು, ನಮ್ಗೆ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇತ್ತು. 2017 ಆದ್ಮೇಲೆ ನಮ್ಗೆ ಏನ್ ಬಂತು, GST ಇಂಪ್ಲಿಮೆಂಟ್ ಆಯ್ತು. GST ಇಂಪ್ಲಿಮೆಂಟ್ ಆದ್ಮೇಲೆ ಅಂದ್ರೆ ಹೊಸ ಕಾನೂನನ್ನ ಚೇಂಜ್ ಮಾಡಿದ್ರು. ಈ ಹಳೆ ಸಿಸ್ಟಮ್ ನ ತೆಗೆದಾಕ್ಬಿಟ್ಟು ಹೊಸ ಸಿಸ್ಟಮ್ ಆಫ್ ನಾವು ಸಿಸ್ಟಮ್ ನ ಟ್ಯಾಕ್ಸ್ ಅಡಾಪ್ಟಿಂಗ್ ಸಿಸ್ಟಮ್ ನ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಮಾಡಿದ್ರು. ಹಾಗಾಗಿ ಇಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಸೊ ಅದನ್ನ ಕಾನೂನು ಮುಖಾಂತರ ಏನು ಲೆಜಿಸ್ಲೇಷನ್ ನ ಪಾಸ್ ಮಾಡೋದ್ರ ಮೂಲಕ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಸಿಗೈಸ್, ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ 100% ನಿಮಗೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಇರುತ್ತೆ. 4 ಮಾರ್ಕ್ಸ್ ಬರ್ತದೆ ಪ್ರತಿಯೊಂದು. ನಿಮ್ಗೆ ಈಗ ಎಕನಾಮಿಕ್ ಎನ್ವೈರನ್ಮೆಂಟ್ ಅಂತಂದ್ರೆ ಗೊತ್ತಾಯ್ತು, ಪೊಲಿಟಿಕಲ್ ಸೋಷಿಯಲ್ ಎನ್ವೈರನ್ಮೆಂಟ್ ಅಂತಂದ್ರೇನು, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ಪೊಲಿಟಿಕಲ್ ಮತ್ತೆ ಲೀಗಲ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಾಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ, ಎಕನಾಮಿಕ್ ರಿಫಾರ್ಮ್ಸ್ ಅಂತಂದ್ರೆ ಏನು, ಎಕನಾಮಿಕ್ ರಿಫಾರ್ಮ್ಸ್ ನಮ್ಗೆ ಇಂಡಿಯಾದಲ್ಲಿ ಯಾಕೆ ಮಾಡ್ಬೇಕಾಯ್ತು, ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ಚೇಂಜಸ್ ಗಳನ್ನ ನಾವ್ ಯಾಕೆ ಮಾಡಿದ್ರು, ಅದ್ರಲ್ಲಿ ಏನೇನ್ ಫ್ಯಾಕ್ಟರ್ಸ್ ಗಳು ಬರ್ತಾ ಹೋಗುತ್ತೆ, ಡಿಮಾನಿಟೈಸೇಷನ್ ಅಂತ ಅಂದ್ರೇನು, ಡಿಮಾನಿಟೈಸೇಷನ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಆಯ್ತು, ಡಿಜಿಟಲೈಸೇಷನ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೀಗೈಸ್, ನಾವು ಇವತ್ತಿನ ಸೆಷನ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಂಡಿದೀವಿ, ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನೋ ಚಾಪ್ಟರ್ ಯಾವ್ದ್ರಲ್ಲಿ ಬರ್ತದೆ, ಸೆಕೆಂಡ್ PUC ಯ 3rd ಚಾಪ್ಟರ್ ಆಗಿದೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ. ಸೊ ಇದು ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಟೋಟಲ್ 9 ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು 3 ಕ್ವಶನ್ಸ್ ಬರುತ್ತೆ. ಪಾರ್ಟ್ ಎ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ 4 ಮಾರ್ಕ್ಸಿನ 2 ಕ್ವಶನ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಬಿಸ್ನೆಸ್ ಎನ್ವೈರನ್ಮೆಂಟ್ ಮೀನಿಂಗ್ ಏನು ಅಂತ ಗೊತ್ತಾಯ್ತು, ಇದ್ರ ಫೀಚರ್ ಏನು ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ಎಲ್ಲವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಏನು ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗೇನೆ ಇನ್ನೇನು ಬಿಸ್ನೆಸ್ ಎನ್ವೈರನ್ಮೆಂಟ್ ಗೆ ಇರ್ತಕ್ಕಂತಹ ಬೇರೆ ಬೇರೆ ಡೈಮೆನ್ಷನ್ ಗಳು ಏನು ಅಂತ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಈಗ ಇನ್ನೂ ಒಂದೇನಂತ ಅಂತಂದ್ರೆ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಏನ್ ಚಾಪ್ಟರ್ ಆಗಿದೆಯಲ್ಲ, ಈ ಚಾಪ್ಟರ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಟೆಕ್ಸ್ಟ್ ಬುಕ್ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಹಾಗೆ ಏನ್ ಮಾಡ್ಬೇಕು ಅಂತಂದ್ರೆ, ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಕೇಳಿಸ್ಕೊಂಡಿದೀರಿ ಅಲ್ವಾ, ಒಂದ್ಸಲ ರಿವೈಸ್ ಮಾಡಿ. ಹಾಗೆ ನಿಮ್ಮ ಹತ್ರ ಯಾವ್ದೋ ಟೆಕ್ಸ್ಟ್ ಬುಕ್ ಇದೆ ಅಥವಾ ಗೈಡ್ ಇದೆಯಲ್ಲ, ಅದನ್ನ ತೆಗೆದ್ಬಿಟ್ಟು ಒಂದ್ಸಲ ನೋಡಿ. 100% ನಿಮ್ಮ ಮೈಂಡಿಗೆ ಸ್ಟೋರ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಟಡಿ ಸೆಷನ್ ಅಲ್ಲಿ ನಾವು ಏನನ್ನ ಮಾಡೋಣ ಅಂತಂದ್ರೆ, ಇನ್ನೊಂದು ಹಾಫ್ ಅನ್ ಅವರ್ ಆಗ್ಬೋದು, 30 ಮಿನಿಟ್ಸ್ ಅಷ್ಟೇ ಒಂದು ಸಣ್ಣದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಈ ಚಾಪ್ಟರ್ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಗೆ ಈ 3rd ಚಾಪ್ಟರ್ ಆದಂತಹ ಬಿಸ್ನೆಸ್ ಎನ್ವೈರನ್ಮೆಂಟ್ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡೋಣ. ಮತ್ತೆ ಸೆಕೆಂಡ್ ಸೆಷನ್ ಅಲ್ಲಿ ಸಿಗೋಣ.